ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವಿಜಯ್ ಟ್ರಾವೆಲ್ ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಕ್ಲಿಕ್. ಈ ಪ್ಯಾಕೇಜ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಬಟ್ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಲಾಸ್ಟ್ ಟೈಮ್ ಕಮೆಂಟ್ ಮಾಡಿದ್ರು, ಸರ್ ಈ ಥರ ಹೊಸ KSRTC ವತಿಯಿಂದ ಒನ್ ಡೇ ಪ್ಯಾಕೇಜ್ ಒಂದು ಸ್ಟಾರ್ಟ್ ಆಗಿದೆ, ಅದನ್ನು ಕವರ್ ಮಾಡಿ ಅಂದ್ಬಿಟ್ಟು ಅದಕ್ಕೋಸ್ಕರ ಬಂದಿದ್ದೀನಿ. ಥ್ಯಾಂಕ್ ಯು ಬ್ರದರ್ ಸಜೆಸ್ಟ್ ಮಾಡಿದ್ದಕ್ಕೆ. ಕಾಸ್ಟ್ ಬಂದ್ಬಿಟ್ಟು ದೊಡ್ಡವರಿಗೆ 500 ರುಪೀಸ್, ಚಿಕ್ಕ ಮಕ್ಕಳಿಗೆ 350 ರುಪೀಸು. ಸೊ ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ಇದು ಬರೀ ಸಾಟರ್ಡೆ ಸಂಡೇ ಮಾತ್ರ ಇರುತ್ತೆ. ಇದು ಸ್ಟಾರ್ಟ್ ಆಗಿರೋ ಬಂದ್ಬಿಟ್ಟು 20/07/2024 ಇದರಲ್ಲಿ ಕವರ್ ಮಾಡೋ ಪ್ಲೇಸಸ್ ಬಂದ್ಬಿಟ್ಟು ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಸೋಮನಾಥ್ಪುರ, ತಲಕಾಡು, ಮಧ್ಯರಂಗ, ಭರಚುಕ್ಕಿ, ಗಗನಚುಕ್ಕಿ, ವಾಟರ್ ಫಾಲ್ಸ್. ಸೊ ಈ ಟ್ರಿಪ್ಗೆ ನೀವು ಟಿಕೆಟ್ಸ್ನ ಕೌಂಟರಲ್ಲೂ ತೊಗೊಬೋದು, ಇಲ್ಲ ಆನ್ಲೈನಲ್ಲಿ ಕೂಡ ರಿಸರ್ವ್ ಮಾಡ್ಕೊಬೋದು. ಬಂದ್ಬಿಟ್ಟು www.ksrtc.in. ಹಾಗೆ KSRTC ವತಿಯಿಂದ ಇನ್ನೊಂದು ಇದು ಬಂದ್ಬಿಟ್ಟು ನಾನ್ AC ಸ್ಲೀಪರ್ ಬಸ್ ಪ್ಯಾಕೇಜ್. ಇದು ಬ್ಯಾಂಗ್ಳೂರಿಂದ ನೈಟು 10:30 ಹೊರಡುತ್ತೆ. ಇದರಲ್ಲಿ ಏನೇನು ತೋರಿಸ್ತಾರೆ ಅಂದರೆ ವರದಳ್ಳಿ, ಇಕ್ಕೇರಿ, ಕೆಳದಿ, ಜೋಗ್ ಫಾಲ್ಸ್. ಸೊ ಇದ್ರ ಪ್ಯಾಕೇಜ್ ಬಂದ್ಬಿಟ್ಟು ಕಾಸ್ಟ್ ಬಂದ್ಬಿಟ್ಟು 3,000 ರೂಪಾಯಿ ದೊಡ್ಡವರಿಗೆ, ಚಿಕ್ಕ ಮಕ್ಕಳು ಬಂದ್ಬಿಟ್ಟು 2,800 ರೂಪಾಯಿ. ಸೊ ನಿಮಗೆ ಈ ಪ್ಯಾಕೇಜ್ ಮಾಡಬೇಕು ಅಂತಿದ್ರೆ ನಾನು ಕಮೆಂಟ್ ಮಾಡಿ. ಇದೇ ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇರೋ ಸ್ಪೆಷಲ್ ಪ್ಯಾಕೇಜ್ ಟ್ರಿಪ್ ಬಸ್ಸು. ಇದು ಅಶ್ವಮೇಧ ಕ್ಲಾಸಿಕ್ ಬಸ್. ಬನ್ನಿ ಬಸ್ ಇಂಟೀರಿಯರ್ ಎಕ್ಸ್ಟೀರಿಯರ್ ತೋರಿಸ್ತೀನಿ, ಆಮೇಲೆ ಯಾರನ್ನ ಕವರ್ ಮಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದು ತೋರಿಸ್ತೀನಿ ಬನ್ನಿ. ಟೋಟಲ್ ಆಗಿ 3 ಬಸ್ ಹೋಗುತ್ತೆ. 6:30ಗೊಂದು, 6:45ಗೊಂದು, ಆಮೇಲೆ 7 o'clockಗೊಂದು. ನಾನು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು 7 o'clock ಬಸ್ಸಲ್ಲಿ. ಇದು 6:30 ಬಸ್ಸು. ಇಲ್ಲಿ ಬಸ್ ಬೋರ್ಡ್ ಮೇಲೆ ಟೈಮಿಂಗ್ಸ್ ಕೂಡ ಹಾಕಿರ್ತಾರೆ. ಸೊ ಈ ಪ್ಯಾಕೇಜ್ನ ಆಪ್ರೇಟ್ ಮಾಡ್ತಾ ಇರೋದು ವೀಕೆಂಡು ಮತ್ತು ಹಾಲಿಡೇಸ್, ಪಬ್ಲಿಕ್ ಹಾಲಿಡೇ ಡೇಸ್ ದಿನದ ಮಾತ್ರ. ಸೊ ಇದು ಸ್ಟಾರ್ಟ್ ಆಗೋದು ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ. ಕವರ್ ಮಾಡೋ ಪ್ಲೇಸಸ್ ಬಸ್ ಎಕ್ಸ್ಟೀರಿಯರ್ ನೋಡಿದ್ರಲ್ಲ, ಇವಾಗ ಇಂಟೀರಿಯರ್ ನೋಡೋಣ ಬನ್ನಿ. ಇದು ಸೀಟಿಂಗ್ ಕಾನ್ಫಿಗರೇಷನ್ ಬಂದ್ಬಿಟ್ಟು 2+3. ಇದರಲ್ಲಿ ಟೋಟಲ್ ಸೀಟ್ಸ್ ಬಂದ್ಬಿಟ್ಟು 50. ಇಲ್ಲೊಂದು ಎಮರ್ಜೆನ್ಸಿ ಎಕ್ಸಿಟ್ ಇದೆ, ಆಮೇಲೆ ಪ್ರತಿ ಸೀಟಿಗೂ ಒಂದು ಪ್ಯಾನಿಕ್ ಬಟನ್ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಜನ ಇವಾಗ ಈ ಪ್ಯಾಕೇಜ್ ಬಂದಿರೋರೆ.
ಸೊ ಟೈಮ್ ಇವಾಗ ಕರೆಕ್ಟಾಗಿ 6:25 ಆಗ್ತಿದೆ. 6:30ಗೆ ಫಸ್ಟ್ ಬಸ್ ಹೊರಡುತ್ತೆ ಇಲ್ಲಿಂದ. ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಇದರಲ್ಲಿ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ. ಈ ಬಸ್ ಎಷ್ಟೊತ್ತಿಗೆ ಬಿಡುತ್ತೆ, ಆಮೇಲೆ ಎಷ್ಟೊತ್ತಿಗೆ ಯಾವ ಪ್ಲೇಸ್ಗೆ ಹೋಗುತ್ತೆ, ಆಮೇಲೆ ಯಾವ್ಯಾವ ಪ್ಲೇಸ್ನ ಕವರ್ ಮಾಡ್ತೀವಿ, ಆಮೇಲೆ ನೈಟ್ ಎಷ್ಟೊತ್ತಿಗೆ ರಿಟರ್ನ್ ಬರುತ್ತೆ, ಬ್ರೇಕಿಗೆ ಎಲ್ಲಿ ನಿಲ್ಲಿಸ್ತಾರೆ, ಲಂಚ್ ಬ್ರೇಕಿಗೆ ಎಲ್ಲಿ ನಿಲ್ಲಿಸ್ತಾರೆ ಅನ್ನೋ ಎಲ್ಲ ಡೀಟೇಲ್ಸ್ನು ಇದರಲ್ಲಿ ಕೊಡ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನೋಡಿ. ಇವಾಗ ಒಂದು ಸ್ಮಾಲ್ ಚೇಂಜು ಟ್ರಿಪ್ಪಲ್ಲಿ ಏನು ಅಂದರೆ August 4th ಇವತ್ತು ಡೇಟು, ಸಂಡೇ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಇದು ಬ್ಲಫಲ್ಲಿ ಅಂದರೆ ಗಗನಚುಕ್ಕಿ ಭರಚುಕ್ಕಿಯಲ್ಲಿ ಈವ್ನಿಂಗ್ ಆದರೆ ಫುಲ್ಲು ಜನ ಕ್ರೌಡ್ ಜಾಸ್ತಿ ಆಗುತ್ತಂತೆ. ಯಾಕಂದರೆ ಇವಾಗ ವಾಟರ್ ಫ್ಲೋ ಜಾಸ್ತಿ ಇದೆ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಫಸ್ಟು ಮಾರ್ನಿಂಗ್ ಹೋಗಬೇಕಾದ್ರೆ ಇದು ಬ್ಲಫು ಗಗನಚುಕ್ಕಿ ಭರಚುಕ್ಕಿ ತೋರಿಸ್ಕೊಂಡು ಆಮೇಲೆ ಮಿಕ್ಕಿದ ಪ್ಲೇಸ್ನ ಕವರ್ ಮಾಡ್ತಾರಂತೆ. ಸೊ ಹೆಂಗಾದರೆ ಏನು ನಮಗೇನು ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿರೋ ಎಲ್ಲ ಪ್ಲೇಸಸ್ಸು ತೋರಿಸ್ಬೇಕು ಅಷ್ಟೇ. ಸೊ ಟೈಮ್ ಇವಾಗ ಕರೆಕ್ಟಾಗಿ 10:20 ಆಗ್ತಿದೆ. ನಾವೀಗ ನಮ್ಮ ಸ್ಪೆಷಲ್ ಪ್ಯಾಕೇಜ್ ಟ್ರಿಪ್ನ ಫಸ್ಟ್ ಡೆಸ್ಟಿನೇಷನ್ ಆಗಿರುವಂಥ ಗಗನಚುಕ್ಕಿಗೆ ಬಂದಿದ್ದೀವಿ. ಒಂದು ಹಾಫ್ ಆನ್ ಅವರ್ ಟೈಮ್ ಇರುತ್ತೆ. ಇದು ನೋಡಿಕೊಂಡು ನಾವು ಮತ್ತೆ ನೆಕ್ಸ್ಟು ಭರಚುಕ್ಕಿಗೆ ಹೋಗ್ತೀವಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಇಲ್ಲಿ. ಫಾಲ್ಸ್ ಹತ್ರ ಬಂದಿದ್ದೀವಿ. ಈಗ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸೂಪರ್ ಆಗಿದೆ ಹಂಗೆ. ಗಗನಚುಕ್ಕಿ ವಾಟರ್ ಫಾಲ್ಸ್ ನೋಡಿದ್ರಲ್ಲ, ಇಲ್ಲಿ ನೋಡಿ ಈ ಏರಿಯಾದಲ್ಲಿ ಸ್ನ್ಯಾಕ್ಸಿಗೆ ಮತ್ತು ವಾಟರ್ ಮೆಲ್ ಫ್ರೂಟ್ಸು ಚಿಕ್ಕ ಚಿಕ್ಕ ಶಾಪ್ಸ್ ಎಲ್ಲ ಇದ್ದಾವೆ. ಫುಡ್ಡಿಗೇನು ಪ್ರಾಬ್ಲಮ್ ಇಲ್ಲ. ಅಲ್ಲೊಂದು ಹೋಟೆಲ್ ಕೂಡ ಇದೆ. ಇವಾಗ ಆ್ಯಕ್ಚುಲಿ ಇದು 2 days ಬ್ಯಾಕಿಂದ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಜನನ ಅಲೋ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಕ್ರೌಡು. ನೆಲ್ಲಿಕಾಯಿ ಅಂತಾರೆ ಇದನ್ನು. ನಮ್ಮ ಬಸ್ ಪಾರ್ಕಿಂಗ್ ಲಾಟ್ ಹತ್ರ ಹೋಗೋಣ. ಈಗ ಇಲ್ಲಿಂದ ನೆಕ್ಸ್ಟ್ ಭರಚುಕ್ಕಿಗೆ ಹೋಗ್ತೀವಿ. ಇಲ್ಲಿಂದ ಹತ್ರನೇ ಏನಂದ್ರೆ 5-10 minutes ಆಗ್ಬೋದು ಅಷ್ಟೇ. ಇಲ್ಲ ನೋಡಿ ಕುದುರೆ ಇದೆ ಇಲ್ಲಿ. ಮಾತಾಡಲ್ವ ನೀನು? ತಿಂತಾ ಇದೆಯಾ? ಓಕೆ. ಹೇಗಿತ್ತು ವಾಟರ್ ಫಾಲ್ಸ್? ಸೂಪರ್ ಆಗಿತ್ತಾ? ನೇಚರ್ನ ಎಂಜಾಯ್ ಮಾಡ್ತಾ ಇದ್ರಿ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಸೈಲೆಂಟ್ ಆಗಿದ್ದೆ ಅಷ್ಟೇ. ಜಾಸ್ತಿ ಬಂದಾಗ ಎಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ. ಓಕೆ. ಪಕ್ಕದಲ್ಲಿ ನೋಡಿ ಇನ್ನೊಂದು ಯಾಕಂದ್ರೆ ನಮ್ಮ ಪ್ಯಾಕೇಜ್ ಟ್ರಿಪ್ನ ಸೆಕೆಂಡ್ ಪ್ಲೇಸ್ ಆದಂಥ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದನ್ನು ಮಧ್ಯರಂಗ ಅಂತ ಕರೀತಾರೆ. ಪುರಾಣಗಳ ಪ್ರಕಾರ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿನ ಆದಿರಂಗ, ಇದನ್ನು ಮಧ್ಯರಂಗ, ಶ್ರೀರಂಗಮಲ್ಲಿರುವಂಥ ರಂಗನಾಥ ಸ್ವಾಮಿನ ಅಂತಿಮ ರಂಗ ಅಂತ ಕರೀತಾರೆ. ಈ 3 ಪ್ಲೇಸ್ನ ಒಂದೇ ದಿವಸದಲ್ಲಿ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದೊಳಗಡೆ ನೋಡಿದ್ರೆ ತುಂಬ ಪುಣ್ಯ ಅಂತ ಒಂದು ಮಾತಿದೆ. ಅಂದರೆ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಸೂರ್ಯಾಸ್ತ ಆಗೋಷ್ಟು ಒಳಗಡೆ ಈ 3 ಟೆಂಪಲ್ಸ್ನ ನೋಡಬೇಕು. ನೋಡಿದಾಗ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ನೆಕ್ಸ್ಟ್ ನಾನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ರೆಸೆಂಟ್ ಇವಾಗ ಈ ಟೆಂಪಲ್ಗೆ ರಿನೋವೇಷನ್ ವರ್ಕ್ ನಡೀತಾ ಇದೆ, ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ. ಬಟ್ ನಾವು ಬ್ಯಾಕ್ ಸೈಡಿಂದ ನೋಡ್ಬೋದು. ಫಸ್ಟ್ ಇಲ್ಲಿರುವಂಥ ರಂಗನಾಯಕಿ ಸಮೇತ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡೋಣ. ಇದೇ ಮಧ್ಯರಂಗ ದೇವಸ್ಥಾನ.
ಈಗ ಇದು ಸ್ವಲ್ಪ ರೆನೋವೇಷನ್ ವರ್ಕ್ ನಡೀತಾ ಇದೆ, ಹಾಗಾಗಿ ಕ್ಲೋಸ್ ಆಗಿದೆ ಇವಾಗ. ಈಗ ಅಲ್ಲಿರೋ ವಿಗ್ರಹನೇ ಇಲ್ಲಿ ಇವಾಗ ನಾವು ನೋಡೋದ್ವಲ್ಲ ಅದೇ ಅಲ್ಲಿಟ್ಟಿರೋದು. ಇಲ್ಲಿ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಕೂಡ ನಡೆಯುತ್ತೆ ಮಧ್ಯಾಹ್ನ 1ರಿಂದ 2:30ವರೆಗೂ. ಅದು ಕರೆಕ್ಟ್ ಇಲ್ಲಿಂದ ಕೊಳ್ಳೇಗಾಲ ಹತ್ರ ಅಲ್ವಾ. ಬರಚುಕ್ಕಿ ಫಾಲ್ಸಲ್ಲಿ 5 ರೂಪೀಸ್ ಟಿಕೆಟು. ಆಂಟಿ ಅವರು ನನಗೆ ಸ್ಪಾನ್ಸರ್ ಮಾಡಿದ್ರು ಆ್ಯಕ್ಚುಲಿ. ಥ್ಯಾಂಕ್ ಯು ಆಂಟಿ. ಓಕೆ, ಯಾ ಥ್ಯಾಂಕ್ ಯು. ಮುಂಚೆ ಇರಲಿಲ್ಲ 5 ರೂಪೀಸ್ ಎಂಟ್ರಿ ಟಿಕೆಟು, ಇವಾಗ ಇಟ್ಟಿದ್ದಾರೆ. ಹೌದೌದೌದು ಹೌದೌದೌದು. ಇಲ್ಲಿ ಮಾತ್ರ ಕೆಳಗಡೆವರೆಗೂ ಹೋಗ್ಬೋದು. ಬನ್ನಿ ಕೆಳಗಡೆ ಹೋಗ್ಬಿಟ್ಟು ಈ ಬ್ಯೂಟಿಫುಲ್ ವಾಟರ್ ಫಾಲ್ಸ್ನ ಅಲ್ಲಿಂದ ನೋಡೋಣ. ಬರಚುಕ್ಕಿ ವಾಟರ್ ಫಾಲ್ಸ್ ನೋಡಿದ್ರಲ್ಲ, ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಓಕೆ, ಈಗ ನೆಕ್ಸ್ಟು ಬಸ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ತಲಕಾಡು, ಅದಾದಮೇಲೆ ಸೋಮನಾಥಪುರ ದೇವಸ್ಥಾನ, ಫೈನಲ್ ಆಗಿ ಮೋಸ್ಟ್ಲಿ ತಲಕಾಡು ಹತ್ರ ಲಂಚಿಗೆ ನಿಲ್ಲಿಸ್ತಾರೆ. ಅರಣ್ಯ ಟೈಮ್ ಇವಾಗ 2:15 ಆಗ್ತದೆ. ನಾವು ತಲಕಾಡು ಬಂದು ಸೇರ್ಕೊಂಡಿದ್ದೀವಿ. ಈಗ ಲಂಚ್ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಕಾವೇರಿ ನದಿ ಹತ್ರ ಹೋಗ್ತೀವಿ. ಅದು ಇದೇ ನಾವು ಇವತ್ತು ಊಟ ಮಾಡುವಂಥ ಹೋಟೆಲ್ಲು, ಉಡುಪಿ ಮೆಸ್ಸು, ಬ್ರಾಹ್ಮಣರ ಉಡುಪಿ ಮೆಸ್ ಅಂತಿದೆ. ಇಲ್ಲಿ ಆ್ಯಕ್ಚುಲಿ 2 ಇದೆ, ಶ್ರೀ ಉಡುಪಿ ಉಪಹಾರ, ಇಲ್ಲಾಂದರೆ ಇದು ಉಡುಪಿ ಮೆಸ್. 2ರಲ್ಲಿ ಯಾವುದ್ರಲ್ಲಿ ಅದು ಮಾಡ್ಬೋದು. ಬನ್ನಿ ಒಳಗಡೆ ಹೋಟೆಲ್ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಇಂಟೀರಿಯರು ಹೋಟೆಲ್ದು. ಆಂಟಿ, ಹೋಟೆಲ್ ಟೈಮಿಂಗ್ಸ್ ಹೇಳ್ಬೇಡಿ ಆಂಟಿ, ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತೆ? ಬೆಳಿಗ್ಗೆ 11:30ಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ರಾತ್ರಿ ಊಟ ಇರಲ್ವಾ? ಓಕೆ ಓಕೆ. ಯಾರಾದರೂ ಬಂದು ಆರ್ಡ್ರ್ ಮಾಡಿದ್ರೆ ಹಿಡ್ದು ಮಾಡ್ತೀರಾ, ಇಲ್ಲಾಂದರೆ ಇಲ್ಲ. ಏನೇನು ಮಾಡ್ತೀರಾ ಆಂಟಿ ಅಡುಗೆಯಲ್ಲಿ? ಹಾಂ ಹಾಂ ಓಕೆ ಓಕೆ ಓಕೆ. ಸೊ ಮೀಲ್ಸು ಕಾಸ್ಟ್ ಎಷ್ಟು ಆಂಟಿ? ಕಾಸ್ಟ್ ಎಷ್ಟು ತೊಗೊತೀರಾ? 100 ರೂಪಾಯಿ. ಓಕೆ, ಥ್ಯಾಂಕ್ಸ್ ಆಂಟಿ. ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಈ ಮೇನ್ ಈ ಹೋಟೆಲ್ ಒಂದು ಸ್ಪೆಷಾಲಿಟಿ ಏನಂದರೆ, ಇದು ಅಡುಗೆನ ಒಲೆಯಲ್ಲಿ ಮಾಡ್ತಾರೆ, ಗ್ಯಾಸ್ ಸ್ಟವಲ್ಲಿ ಮಾಡ್ದಿರ ಒಲೆಯಲ್ಲಿ ಮಾಡ್ತಾರೆ. ನೋಡಿ ಸರ್, ಅವರು ರೈಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಯಾವಾಗಲೂ ಒಲೆಯಲ್ಲೇ ಮಾಡ್ತೀರಾ ಸರ್ ನೀವು ಪ್ರತಿಯೊಂದು? ಹಾಂ ಓಕೆ 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 ಓಕೆ. ನಿಮ್ಮ ಹೆಸರು ಸರ್? ರಘುಪತಿ. ಥ್ಯಾಂಕ್ ಯು ಸರ್. ಹೇಗಿತ್ತು ಪುಟ್ಟ ಊಟ? ಇಟ್ ವಾಸ್ ನೈಸ್. ಇಷ್ಟ ಆಯ್ತಾ ನಿನಗೆ? ಖಾಲಿ ಮಾಡ್ಬಿಟ್ಟಿದ್ಯಾ? ಚೆನ್ನಾಯ್ತಾ ಊಟ? ಒಂಥರ ಹಳ್ಳಿ ಮನೆಯಲ್ಲಿ ಊಟ ಮಾಡ್ದಂಗಿದೆ ಇದು. ಹೇಗೆ ಅನ್ನಿಸ್ತಾ ಇದೆ ಆಂಟಿ ನಿಮಗೆ? ಹಂಗ ನಿಮಗೆ ಚೆನ್ನಾಗಿದೆಯಾ? ಇನ್ನೂ ಟೇಸ್ಟೇ ಮಾಡಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಅಲ್ಲ, ಊಟ ಅಂತೂ ಮುಗೀತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು.
ಹೋಟೆಲ್ ನೀವು ನೋಡೋದಕ್ಕೆ ಎಷ್ಟು ಸಿಂಪಲ್ಲಾಗಿ ಇತ್ತು, ಊಟ ಮಾತ್ರ ಅಷ್ಟು ಗ್ರ್ಯಾಂಡಾಗಿತ್ತು. ಓಕೆ, ಒಂಥರ ಮನೆಯವರು ಕೇಳಿ ಬಡಿಸ್ತಾರಲ್ಲ ಆ ಥರ ಬಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಅಷ್ಟೇ, ಎಲ್ಲರಿಗೂ ಇಷ್ಟ ಆಯಿತು ಇಲ್ಲಿ ಬಂದವ್ರಿಗೆಲ್ಲರಿಗೂ. ಸೊ ಈಗ ನೆಕ್ಸ್ಟು ಈಗ ನಮ್ಮ ಗೈಡ್ ಬಂದಿದ್ದಾರೆ. ಓಕೆ, ಅವ್ರ ಜೊತೆ ಇವಾಗ ನಾವು ಟೆಂಪಲ್ಲು ಮತ್ತು ಇದು ತಲಕಾಡು ಕಾವೇರಿ ನದಿ ತೀರ್ಥ ಇದೆಯಲ್ಲ ಅದನ್ನು ನೋಡಿಕೊಂಡು ಅದನ್ನೆಲ್ಲ ತೋರಿಸ್ಬಿಟ್ಟು ನಮ್ಮನ್ನಲ್ಲಿ ಬಸ್ ಹತ್ರ ಡ್ರಾಪ್ ಮಾಡ್ತಾರೆ. ಇದಾದಮೇಲೆ 5 ಲಿಂಗದಲ್ಲಿ ಮೈನ್ ಆಗಿರೋದು ವೈದ್ಯನಾಥೇಶ್ವರ. ನೋಡಿ, ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಬೇರೆ ಕಡೆಯಲ್ಲಿ ಶಿವಲಿಂಗಗಳ ನೋಡ್ಬೇಕಂದ್ರೆ ಸಾಮಾನ್ಯವಾಗಿ ಲಿಂಗ ಒಂದು ರೌಂಡ್ ಶೇಪಲ್ಲಿ ಬರ್ತದೆ. ಮೇಡಮ್ ನೋಡಿ, ನೀವು ಒಳಗಡೆ ಲಿಂಗನ ಅಬ್ಸರ್ವ್ ಮಾಡಿ ನೋಡಿ, ಒಳಗಡೆ ಇರುವಂಥ ಶಿವಲಿಂಗ ಒಂದು ಫ್ಲಾಟಲ್ಲಿ ಇದೆ. ಯಾಕೆಂದರೆ ತಲಾ ಮತ್ತು ಕಾಡ ಅಂತೇಳಿ ಇವರಿಬ್ಬರು ಬೇಟೆಗಾರರು ಬೈ ಮಿಸ್ಟೇಕ್ ಆಗಿ ಲಿಂಗನ ಕಟ್ ಮಾಡಿದ್ದಾರೆ. ವಿಷ್ಣು ದೇವಸ್ಥಾನಕ್ಕೆ ಹೋದ್ರೆ ಜಯ ಮತ್ತು ವಿಜಯ ಅಂತ ಹೇಳಿ ದ್ವಾಲಪಾಲಕರು ಬರ್ತಾರೆ ನೋಡಿ. ಇದು ಶಿವನ ದೇವಸ್ಥಾನ. ಶಿವನ ದೇವಸ್ಥಾನಕ್ಕೆ ನಂದಿ ಮತ್ತೆ ಮಹಾಕಾಳ. ನಂದಿ ಅಂದ್ರೆ ದೇವಗಣ, ಮಹಾಕಾಳ ಅಂದ್ರೆ ರಾಕ್ಷಸ ಗಣ. ನೋಡಿ, ಇವನು ಬಾಯಿಲಿ ಕೋರೆಯಲ್ಲಿಲ್ಲ ನೋಡಿ ಸರ್, ದೇವ್ರ ಸಂಬಂಧಪಟ್ಟವನು. ಅವನ ಬಾಯಿಲಿ ಕೋರೆಯಲ್ಲಿ ಬರೋದ್ರಿಂದ ರಾಕ್ಷ ಸಂಬಂಧಪಟ್ಟವನು. ಮತ್ತೆ ವಿಷ್ಣುವಾನ ಗರುಡ ಬರ್ತದೆ, ಶಿವನ ವಾನ ಒಂದು ನಂದಿ. ಅಂದ್ರೆ ಇಲ್ಲಿ ಶಿಲ್ಪಿ ಏನು ಕೆತ್ತನೆ ಮಾಡಿದಾರೆ ಅಂದ್ರೆ ಎದೆಯಿಂದ ಹೊಟ್ಟೆವಾಗ ನೋಡಿ ಹಸುವಿನ ಆಕಾರದಲ್ಲಿ ಕೆತ್ತನೆ ಮಾಡಿದ್ದಾರೆ. ಹಸುವಿನ ಮುಖ ಇದಿಷ್ಟು ಮಾತ್ರ ಅಬ್ಸರ್ವ್ ಮಾಡಿ ನೋಡಿ ಮೇಡಮ್. ನಂದಿ ಮುಖ ಕಾಣಿಸುತ್ತೆ ಇದಿಷ್ಟು ಮಾತ್ರ. 2 ಕಣ್ಣು, ಹಣೆ, ಬಾಯಿ ನಂದಿ ಮುಖದಲ್ಲಿ ಬರುವಂಥದ್ದು ಇದೇ ಆಕಾರದಲ್ಲಿ ಕೂಡ ನಲ್ಲಿ ಬಿಡಿಸಿದ್ದಾರೆ. ಮತ್ತೆ ನೀವು ಕೂಡ ಬೇರೆ ಕಡೆ ಎಲ್ಲ ನೋಡಿ ಇರ್ತೀರಾ, ಬೇಲೂರು, ಹಳೇಬೀಡು, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ರಾಮೇಶ್ವರ, ಮಧುರೈ, ಪಳಿನಿ, ಹಂಪಿ, ಚಿತ್ರದುರ್ಗ. ಬೇರೆ ಕಡೆ 6 ಮತ್ತು 5 ಅಡಿ ಬಂದ್ರೆ ನೋಡಿ, ಇದು ಒಂದೇ ಕಲ್ಲಲ್ಲಿ ಬಿಡಿಸಿರುವಂಥದ್ದು 12 ಐದು ಬರ್ತಿದ್ದೆಲ್ಲ ಫುಲ್ ಗ್ರಾನೈಟ್. ನೋಡಿ, ಕಾಲಿನ ಕಡಗ, ಕೈನ ಉಂಗುರ, ಉಗುರು, ಬೆರಳುಗಳಲ್ಲಿ ಬಿಡಿಸಿದ್ದಾರೆ. ಮತ್ತೆ ಇದನ್ನ ಮುಗಿಸಿ ನೆಕ್ಸ್ಟ್ ನೀವು ಸೋಮನಾಥಪುರ ಹೋಗ್ತಿರಲ್ಲ, ಆ ದೇವಸ್ಥಾನ ಬಂದು ಹೊಯ್ಸಳರು ಕಟ್ಟಿರುವಂಥದ್ದು 1200 ವರ್ಷದ ದೇವಸ್ಥಾನ. ಈ ದೇವಸ್ಥಾನ ಬಂದು 1700 ವರ್ಷದ ದೇವಸ್ಥಾನ. ಇದು ಗಂಗಾ ಮತ್ತೆ ಚೋಳ ಇಬ್ಬರು ಸೇರಿ ಮಾಡಿರುವಂಥ ದೇವಸ್ಥಾನ. ಇದು 3ನೇ ಶತಮಾನದಲ್ಲಿ ದೇವಸ್ಥಾನ ಕಟ್ಟಡ ಕಟ್ಟಿರುವಂಥದ್ದು. ನಾವು 20ನೇ ಶತಮಾನದಲ್ಲಿ ಇದೀವಿ. 1 ಶತಮಾನಕ್ಕೆ 100 ವರ್ಷ, 17ನೇ ಶತಮಾನ ಆಗಿದೆ. ಈ ದೇವಸ್ಥಾನ ಬಂದು 1700 ವರ್ಷದ ದೇವಸ್ಥಾನ. ಅದಷ್ಟು ಮಾತ್ರ ಎದೆಯಿಂದ ಹೊಟ್ಟೆ ಭಾಗ ಈ ಲಾಡು ಜೊತೆ ಟೆಂಪಲ್ ಕಡೆಯಿಂದ ಕಲ್ಸಕ್ರೆ ತೀರ್ಥ ಗಂಧ ಅರ್ಚನೆ ಕುಂಕುಮ ಬರುತ್ತೆ, 50 ರೂಪೀಸ್ ಇದೆ. ತುಪ್ಪದ ಲಾಡುನ ಸೇರಿಸಿ ತಗೋತೀವಿ ಅಂದ್ರೆ 80 ಆಗುತ್ತೆ. ಓಕೆ ಮೇಡಮ್ ಅವರೇ, ದೇವಸ್ಥಾನ ಎಲ್ಲ ಪೂರ್ತಿ ಮಣ್ಣಲ್ಲಿ ಮುಚ್ಕೊಂಡಿದ್ದಂಥದ್ದು. ನೋಡಿ, ಒಂದು 50-60 ವರ್ಷಗಳಿಂದ ಮರಳಿಂದ ತೆಗೆದಿದ್ದಾರೆ ಸರ್. ಇವಾಗ ಮಾತ್ರ ಈ ದೇವಸ್ಥಾನ ಮರಳು ತುಂಬಲ್ಲ, ಏಕೆಂದರೆ ಇದೆಲ್ಲ ಮರಳನ್ನೆಲ್ಲ ತೆಗಿಸಿ ನೋಡಿ ದೇವಸ್ಥಾನ ಸುತ್ತು ಕೂಡ ಕಾಂಪೌಂಡ್ ಮಾಡಿದ್ದಾರೆ. ಬಟ್ ಇದು ಒಂದು ಸೈಡ್ ಮರಳಿರೋದ್ರಿಂದ ಈ ದೇವಸ್ಥಾನ ಕವರ್ ಆಗಲ್ಲ. ಈಗ ಮರಳಲ್ಲಿ ಇನ್ನೊಂದು 2-3 ದೇವಸ್ಥಾನಗಳು ನೋಡ್ತಿರಲ್ಲ, ಅದು ಮರಳಿನ ಕೆಳಗಡೆ ಇರೋದ್ರಿಂದ ಈಗ ಕೂಡ ತುಂಬ ಮಳೆ ಬಂದ ನೀರಿನ ಸಮೇತವಾಗಿ ಸ್ವಲ್ಪ ಮರಳು ಮುಚ್ಕೊಳ್ಳುತ್ತೆ ಸರ್. ಮತ್ತು ಹಾಗೆ ಇಲ್ಲಿ ಮೇಲ್ಗಡೆ ನಂದಿ ಕಾಣಿಸ್ತಿದೆ ನೋಡಿ, ದೊಡ್ಡ ನಂದಿ ಇದೆಯಲ್ಲ, ಇದೆಲ್ಲ ಪೂರ್ತಿ ಮರಳು ಮುಚ್ಚಿದಾಗ ಮರಳನ್ನು ತೆಗಿಬೇಕಾದಾಗ ನಂದಿ ಎಲ್ಲ ಒಡೆದೋಗ್ಬಿಡ್ತು. ಸೊ ಅದು ಒಡೆದೋದ ನಂತರ ಫೈಬರ್ಲ್ಲಿ ಹಚ್ಚಿಡಿಸ್ಕೊಂಡು ಸಿಮೆಂಟಲ್ಲಿ ಮಾಡಿರುವಂಥದ್ದು, ಈಗ ರೀಸೆಂಟಾಗಿ ಮಾಡಿರುವಂಥದ್ದು ಸರ್. ನೋಡಿ, ನಿಮಗೆ ಮೇಡಮ್ ಅವರೇ ಗೊತ್ತಿರೋ ಮಟ್ಟಿಗೆ ಗಣೇಶನಿಗೆ ಮದುವೆ ಆಗಿಲ್ವಾ? ಆಗಿದೆ. ಅಂದ್ರೆ ಗಣೇಶ 21 ಅವತಾರ ಎತ್ತಿರುವಂಥದ್ದು, ಕೊನೆ ಲಾಸ್ಟ್ 2 ಅವತಾರದಲ್ಲಿ ಮದುವೆ ಆಗಿರುವಂಥದ್ದು. ಸಿದ್ಧಿ ಮತ್ತೆ ಬುದ್ಧಿ. ತಲಾಕಡಿನಲ್ಲಿ ಸಿದ್ಧಿ, ಶೃಂಗೇರಿಯಲ್ಲಿ ಬುದ್ಧಿ, ತನ್ನ ಹೆಂಡತಿನ ತೊಡೆ ಮೇಲೆ ಕುಂಡಿಸ್ಕೊಂಡ್ರು ನೋಡಿ, ಈ ಕಡೆ ಬಲಭಾಗದಲ್ಲಿ ಕೂರಿಸ್ಕೊಂಡಿರುವಂಥದ್ದು ಸಿದ್ಧಿ ಬುದ್ಧಿ ಅಂತೇಳಿ ಗಣೇಶನಿಗೆ ಇಬ್ಬರು ಹೆಂಡತಿ. ನೋಡಿ ಸರ್, ಇಲ್ಲಿ 5 ಲಿಂಗಗಳು ನೋಡ್ತಾ ಇರಲ್ಲ ಸರ್. ಈ 5 ಲಿಂಗಗಳು ಬಂದು ಪಂಚಲಿಂಗಗಳು, ಪ್ರತಿಷ್ಠಾಪನೆ ಲಿಂಗ. ನೋಡಿ, ಈ 5 ಲಿಂಗನ ಏಕೆ ಪ್ರತಿಷ್ಠಾಪನೆ ಮಾಡಿದ್ರೆ ಅಂದ್ರೆ ತಲಾಕಡಿನಲ್ಲಿ ವಿಶೇಷವಾಗಿ ಪಂಚಲಿಂಗ ದರ್ಶನ ಅಂತೇಳಿ ಜಾತ್ರೆ ಆಗುತ್ತೆ ನೋಡಿ. ಆ ಟೈಮಲ್ಲಿ ಲಕ್ಷಾಂತರ ಜನ ಬಂದಾಗ ಮರಳಲ್ಲಿ ಎಡಕ್ಕಾಗದೇ ಇದ್ದವ್ರು ನೋಡಿ 5 ಲಿಂಗದಲ್ಲಿ ದೇವ್ರ ದರ್ಶನ ಮಾಡಿ ಹೋಗ್ತಾರೆ. ಅಂದ್ರೆ ನಾವು ಮರಳಲ್ಲಿ ನೋಡುವಂಥ ಲಿಂಗಗಳೆಲ್ಲ ಸ್ವಯಂಭೂ ಲಿಂಗ, ಇಲ್ಲಿ ಬರುವಂಥದ್ದೆಲ್ಲ ಪ್ರತಿಷ್ಠಾಪನೆ ಲಿಂಗ. ಮತ್ತೆ ಹಿಂಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಮೂರ್ತಿ, ಇದು ಚಾಮುಂಡೇಶ್ವರಿ ದೇವಿ ಅಮ್ಮನವರು. ನೋಡಿ, ಇದುವೇ ದೇವಸ್ಥಾನ ಪೂರ್ತಿ ಮರಳು ಮುಚ್ಚಿದಾಗ ಮರಳನ್ನು ತೆಗಿಬೇಕಾದಾಗ ಮೂರ್ತಿ ಸಿಕ್ಕಿರುವಂಥದ್ದು. ನೀವು ಮೈಸೂರು ಬೆಟ್ಟದಲ್ಲಿ ಅಮ್ಮನವ್ರು ನೋಡಿದ್ರಲ್ಲ, ಇಲ್ಲಿ ಹೇಗಿದೆ ಅಮ್ಮನವ್ರು ಇದೇ ಟೈಪ್ ಚಾಮುಂಡೇಶ್ವರಿ ಬೆಟ್ಟದಲ್ಲಿದೆ. ಬಟ್ ಅಲ್ಲಿ ದೇವಿಗೆ ಅಲಂಕಾರ ಮಾಡಿದ್ರಿಂದ ಸಿಂಹ ಕಾಣಲ್ಲ, ಇಲ್ಲಿ ಸಿಂಹ ಕಾಣ್ತದೆ ಸರ್. ಈ ಕಡೆ ಪಕ್ಕದಲ್ಲಿ ದೇವ್ರು ನೋಡುವಂಥದ್ದು ಮನೋನ್ಮಣಿ ಅಮ್ಮ ಅಂತೇಳಿ ಪಾರ್ವತಿ ದೇವಿ ದೇವಸ್ಥಾನ ಸರ್. ಇಲ್ಲಿ ಪಾರ್ವತಿ ತಾಯಿ ಮನೋನ್ಮಣಿ ಅಮ್ಮ ಅಂತೇಳಿ ಅವತಾರ ಎತ್ತಿರುವಂಥದ್ದು. ನೀವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿ ನೋಡಿದಾರಲ್ಲ ಮೇಡಮ್, ಸೊ ಅದೇ ರೀತಿ ಅಮ್ಮನವ್ರು ಇಲ್ಲಿರುವಂಥದ್ದು. ಬಟ್ ಅನ್ನಪೂರ್ಣೇಶ್ವರಿ ತುಂಬ ಎತ್ತರವಾಗಿರ್ತದೆ, ಇಲ್ಲಿ ಚಿಕ್ಕದಾಗಿರ್ತದೆ. ಸೌಮ್ಯ ರೂಪದಲ್ಲಿ ನಗುಮುಖದಲ್ಲಿರುವಂಥದ್ದು. ಇದು ದರ್ಶನ ಮಾಡಿ ಹಾಗೆ ಹೊರಗಡೆ ಹೋಗೋಣ ಬನ್ನಿ ಸರ್. ನೋಡಿ, ಅಲ್ಲಿ ಕಲ್ಲಿನ ಬಳೆ ಇದೆ ನೋಡಿ ಸರ್, ಮೇಲ್ಗಡೆ ರಿಂಗು, ಅದೆಲ್ಲ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರುವಂಥದ್ದು ನೋಡಿ ಸರ್. ನಾಗ ಕೊಂಡಲ ಚೋಳ ಅಂತೇಳಿ, ನಾಗ ಅಂದರೆ ಹಾವು, ಕೊಂಡಳ ಅಂದರೆ ಬಳೆಗಳು, ಚೋಳ ಅಂದರೆ ದೇವಸ್ಥಾನ ಕಟ್ಟಿಸ್ತವ್ರ ಹೆಸರು. ಸೊ ಇದು ಹಾವಿದ್ರೆ ಚೋಳರು ಕಟ್ಟಿರುವಂಥದ್ದು, ಆನೆ ಇದ್ರೆ ಗಂಗರು ಕಟ್ಟಿರುವಂಥದ್ದು ನೋಡಿ ಸರ್. ಇದು ವೀರಭದ್ರೇಶ್ವರ ಅಂತೇಳಿ ಮೇಡಮ್, ಶಿವನ ಜಡಿಯಿಂದ ಹುಟ್ಟಿರುವಂಥ ದೇವರು ವೀರಭದ್ರೇಶ್ವರ. ವೀರಭದ್ರ ಬಂದು ಶಿವನ ಮಗನು ಕೂಡ ವೀರಭದ್ರ ನೋಡಿ. ಶಿವನ ಮಕ್ಕಳ 4 ಜನ. ಫಸ್ಟ್ನೇನು ವೀರಭದ್ರ, ಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ ಸ್ವಾಮಿ.
ವೀರಭದ್ರ ಬಂದು ಶಿವನ ಮಗನು ಕೂಡ ವೀರಭದ್ರ. ಇಲ್ಲಿ ತಲಾಕಾಡನ ಬೇಟೆಗಾರಿದ್ದಾರೆ ನೋಡಿ, ಒಬ್ಬನ ಹೆಸರು ತಲಾ, ಇನ್ನೊಬ್ಬನ ಹೆಸರು ಕಾಡ. ನೋಡಿ ಇವರಿಬ್ಬರು ಬೇಟೆಗಾರಗಳಿಂದ ಊರಿಗೆ ತಲಾಕಾಡ ಅಂತೇಳಿ ಹೆಸರು ಬಂದಿದೆ. ಇವರಿಂದ 5 ಲಿಂಗ ಪ್ರಸಿದ್ಧಿಯಾಗಿರುವಂಥದ್ದು. ಅಂದ್ರೆ ಶಿವ ವರ ಕೊಟ್ಟದ್ರಿಂದ ಊರಿಗೆ ತಲಾಕಾಡ ಅಂತೇಳಿ ಹೆಸರಾಗಿರುವಂಥದ್ದು. ಶಿವನ ಶಾಪಕ್ಕೆ ಸಿಕ್ಕಿ ಇವರಿಬ್ಬರಲ್ಲಿ ಕಲ್ಲಾಗಿರುವಂಥದ್ದು ಸರ್. ಇದು ಮರಳು 1250 ಎಕರೆ ಮರಳಿದೆ. ಈಗ ನೀವು ಏನು ಹತ್ತದರಲ್ಲ ಮೇಡಮ್ ಮರಳು, ಇಲ್ಲಿಂದ ಕಂಟಿನ್ಯೂ ಆದರೆ 1250 ಎಕರೆ ಮರಳು ನೋಡಿ. ಈ ಕಡೆ ಎಲ್ಲ ಇದೆ, ಊರಿನ ಒಳಗಡೆ ಕೂಡ ಎಲ್ಲೂ ಮರಳಿಲ್ಲ. ಅಂದ್ರೆ ಮರಳು ಹೆಂಗೆ ಬರ್ತು, ಅಲಿಮೇಲ ಮಹಾರಾಣಿ ಶಾಪ ಹಾಕಿದ್ರಿಂದ ಮರಳಾಗಿರುವಂಥದ್ದು. ಈ ರಾಣಿ ಯಾರು, ಏನಕ್ಕೆ ಶಾಪ ಹಾಕಿದ್ದಾರೆ ಅಂದರೆ, ನೀವು ಮೈಸೂರು ಪಕ್ಕದಲ್ಲಿ ಶ್ರೀರಂಗಪಟ್ಟಣ ಊರು ಕೇಳಿದಾರಲ್ಲ, ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯ ಅಂತ ಒಬ್ಬ ರಾಜ. ಆ ರಾಜನ ಹೆಂಡತಿ ಬಂದು ಅಲಿಮೇಲಮ್ಮ. ಇದೊಂದು ಪಕ್ಕದಲ್ಲಿ ಕಾವೇರಿ ನದಿ ಇದೆ. ಆ ನದಿ ಪಕ್ಕದಲ್ಲಿ ಆಪೋಸಿಟ್ ಒಂದು ಊರು ಕಾಣುತ್ತೆ, ಮಾಲಂಗಿ ಅಂತೇಳಿ. ಅಲಿಮೇಲಮ್ಮನವರ ತಾಯಿ ಊರು ಬಂದು ಮಾಲಂಗಿ. ಶ್ರೀರಂಗರಾಯನಿಗೆ ಬೆನ್ನುಪಣೆ ಎಂಬ ಕಾಯಿಲೆ ಬರ್ತದೆ. ಬೆನ್ನುಪಣೆ ಅಂದರೆ ಕ್ಯಾನ್ಸರ್, ಬೆನ್ನಲ್ಲಿ ಗೂನ್ ಟೈಪಲ್ಲಿ ಬರುವಂಥದ್ದು. ಆ ಕಾಯಿಲೆಯಿಂದ ಶ್ರೀರಂಗರಾಯ ತೀರೋಗ್ಬಿಡ್ತಾನೆ, ಅಂದರೆ ಸತ್ತೋಗ್ಬಿಡ್ತಾನೆ. ಸತ್ತೋದ ನಂತರ ಈ ವಿಷಯ ಮೈಸೂರು ಅರಸರಿಗೆ ತಿಳಿಯೋಕ್ಕೂ ಮೊದಲೇ ಅಲಿಮೇಲಮ್ಮ ಹತ್ರ ಇದ್ದಂಥ ಒಡವೆಗಳನ್ನೆಲ್ಲ ಶ್ರೀರಂಗಪಟ್ಟಣದ ಶ್ರೀರಂಗನಾಯಕಮ್ಮ ದೇವರಿಗೆ ಮಂಗಳವಾರ ಶುಕ್ರವಾರ ದೇವಿ ಅಲಂಕಾರಕ್ಕೆ ಒಡವೆಗಳನ್ನು ಕೊಟ್ಟು ಒಡವೆಗಳನ್ನೆಲ್ಲ ಹಿಂದಕ್ಕೆ ಪಡಿತಾ ಇರ್ತಾರೆ. ಈ ವಿಷಯ ಮೈಸೂರು ಅರಸರು ಗೊತ್ತಾದ ನಂತರ ಮೈಸೂರು ಅರಸರು ಅಲಿಮೇಲಮ್ಮನವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅಂದರೆ ಒಡವೆಗಳನ್ನು ಕಿತ್ಕೊಳ್ಳೋಕ್ಕೋಸ್ಕರ. ಆವಾಗ ರಾಣಿ ಮೈಸೂರು ಅರಸನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ಅಂತೇಳಿ ರಾಣಿ 3 ಶಾಪ ಹಾಕುವಂಥದ್ದು. ಮೇಡಮ್, ಮೊದಲನೇ ಶಾಪ ಬಂದು ತಲಾಕಾಡು ಮರಳಾಗಲಿ. ಅಂದರೆ ಈ ಏರಿಯಾ ಮರಳಲ್ಲಿ ಮುಚ್ಚಲಿಕ್ಕೆ ಕಾರಣ ಏನಂದರೆ, ಮೈಸೂರಿನ ಮಾಲಂಗಿಗೆ ಹೋಗ್ಬೇಕಂದ್ರೆ ನಾವು ತಲಾಕಾಡು ಮಾರ್ಗವಾಗಿಯೇ ಹೋಗಬೇಕು. ಆವಾಗ ಮೈಸೂರು ಅರಸರು ಬರುವಂಥ ಕುದುರೆಗಳು, ಹರಸರುಗಳು, ಸೈನಿಕರುಗಳೆಲ್ಲ ಈ ಊರಿನ ಒಳಗಡೆ ಮರಳಲ್ಲಿ ತುಂಬ್ಕೊಂಡ್ಬಿಡ್ಲಿ, ನಾನು ಇದ್ದಂಥ ಸ್ಥಳಕ್ಕೆ ಬರಬಾರ್ದು ಅಂತೇಳಿ ಮರಳಾಗಲಿ ಅಂತೇಳಿ ಮೊದಲನೇ ಶಾಪ. ಎರಡನೇದು ಮಾಲಂಗಿ ಮಡುವಾಗಲಿ. ಮಾಲಂಗಿ ಅಂದರೆ ಅಲಿಮೇಲಮ್ಮನವರ ತಾಯಿ ಊರು, ಮಡು ಅಂದರೆ ಸುಳಿ. ಅಂದರೆ ಮೈಸೂರು ಅರಸರು ಮತ್ತು ಮೈಸೂರು ಸೈನಿಕರು ಮರಳು ಮಿಸ್ಸಾಗಿ ಬಂದರೂ ಕೂಡ ನಾನು ಮತ್ತು ನನ್ನ ಒಡವೆಗಳು ಮತ್ತು ನನ್ನ ಅವ್ರ ಕೈಗೆ ಸಿಕ್ಬಾರ್ದು ಅಂದ್ಬಿಟ್ಟೇಳಿ ತನ್ನಲ್ಲಿದ್ದಂಥ ಒಡವೆಗಳನ್ನು ನದಿಗೆ ಹಾಕಿ ಅವಳು ಕೂಡ ಬಿದ್ದು ಆತ್ಮಹತ್ಯೆ ಮಾಡ್ಕೊತಾಳೆ. ಸೊ ನಾನು ಸತ್ರು ಕೂಡ ದೇವ್ರಿಗೆ ಹಾಕಿದ್ದಂಥ ಒಡವೆಗಳು ಮತ್ತು ನಾನು ಅವ್ರ ಕೈಗೆ ಸಿಕ್ಬಾರ್ದು ಅಂತೇಳಿ ಸುಳಿಯಾಗಲಿ ಅಂತೇಳಿ. ಮೂರನೇದು ಮೈಸೂರು ಅರಸರಿಗೆ ಮಕ್ಕಳಾಗದೆ ಹೋಗಲಿ. ನೋಡಿ, ಇದುವರೆಗೂ ಕೂಡ ಮೈಸೂರು ಅರಸರಿಗೆ ಮಕ್ಕಳಾಗಿಲ್ಲ. ಅಂದರೆ ಅವ್ರ ಮಕ್ಕಳಾಗಬೇಕಂದ್ರೆ ಅಡಾಪ್ಟ್ ಮಾಡ್ಕೋಬೇಕು, ದತ್ತು ತೊಗೋಬೇಕು. ದತ್ತು ಬಂದವನಿಗೆ ಮಕ್ಕಳಾಗುತ್ತೆ ಮತ್ತು ಅವನಿಗೆ ಮಕ್ಕಳಾಗಲ್ಲ, ಅವನು ದತ್ತು ತೊಗೋಬೇಕು. ಒಂದು ತಲೆಗೆ ಸ್ವಂತ, ಇನ್ನೊಂದು ತಲೆಗೆ ದತ್ತು. ಮತ್ತು ಈ ಊರಿಗೆ ತಲಾಕಾಡು ಅಂತೇಳಿ ಊರ ಹೆಸರು ಹೇಗೆ ಬರ್ತು ಮತ್ತು ತಲಾಕಾಡಿನಲ್ಲಿ 5 ಪಂಚಲಿಂಗಗಳು ಹೇಗೆ ಹೆಸರಾಯಿತು ಅಂದರೆ, ಕೆಳಗಡೆ ಬೇಟೆಗಾರ ತೋರಿಸಿದ್ನಲ್ಲ ತಲಾಕಾಡ ಅಂತೇಳಿ ಸರ್, ಆ ಬೇಟೆಗಾರ ಒಂದು ಮರನ ಕಟ್ ಮಾಡ್ತಾರೆ, ಬೂರ್ದು ಮರ ಅಂತೇಳಿ. ಮರದ ಕೆಳಗಡೆ ಲಿಂಗ ಇರ್ತದೆ. ಈ ಬೇಟೆಗಾರ ಮರನ ಕಟ್ ಮಾಡಬೇಕಾದಾಗ ಬೈ ಮಿಸ್ಟೇಕ್ ಆಗಿ ಶಿವಲಿಂಗನ ಕಟ್ ಮಾಡ್ತಾರೆ. ಸೊ ಆ ಲಿಂಗ ಕಟ್ ಮಾಡಿದಾಗ ಲಿಂಗದ ಹಣೆ 4 ಪೀಸ್ ಆಗುತ್ತೆ. ಆ 4 ಪೀಸ್ ಸುತ್ತಲೂ ಕೂಡ ಎಲ್ಲ ಜಾಗದಲ್ಲಿ ಬೀಳುತ್ತೆ. ಬಿದ್ದ ಜಾಗದಲ್ಲೆಲ್ಲ ಸ್ವಯಂಭೂ ಶಿವಲಿಂಗ ಆಗುತ್ತೆ. ಫಸ್ಟ್ನೇದು ವೈದ್ಯನಾಥೇಶ್ವರ, ಎರಡನೇದು ಪಾತಾಳೇಶ್ವರ, ಮೂರನೇದು ಮರಳೇಶ್ವರ, 4ನೇದು ಮಲ್ಲಿಕಾರ್ಜುನ, 5ನೇದು ಅರ್ಕೇಶ್ವರ. ಈ 5 ಲಿಂಗಗಳನ್ನೇ ಪಂಚಲಿಂಗಗಳು. ಮತ್ತು ಲಿಂಗನ ಕಟ್ ಮಾಡಿದಾಗ ಲಿಂಗದ ಹಣೆಯಿಂದ ರಕ್ತ ಬರ್ತದೆ. ರಕ್ತ ಬಂದಾಗ ಬೇಟೆಗಾರ ಭಯಪಟ್ಟಾಗ ಶಿವನೇ ಉದ್ಭವ ಹುಟ್ಟು, ನೀವೇನು ಭಯಪಡಬೇಡಿ, ನನ್ನ ಹಣೆಗೆ ಔಷಧಿ ಹಾಕಿ ಅಲ್ಲಿ ರಕ್ತ ನಿಂತು ಗಾಯ ವಾಸಿ ಆಗ್ತದೆ ಅಂತೇಳಿ ಹೇಳ್ತಾನೆ ಸರ್ ಶಿವ. ಸೊ ಇವರಿಬ್ಬರು ಬೇಟೆಗಾರ ಲಿಂಗಕ್ಕೆ ಔಷಧಿ ಹಾಕಿದ ನಂತರ ನಿಮ್ಗೇನು ವರ ಬೇಕು ಅಂತ ಕೇಳಿದಾಗ ನೋಡಿ, ಒಬ್ಬನೇ ಹೆಸರು ತಲಾ, ಇನ್ನೊಬ್ಬನ ಹೆಸರು ಕಾಡ, ನಮ್ಮಿಬ್ಬರಿಂದ ಊರು ಹೆಸರಾಗಲಿ ಅಂತ ಕೇಳುವಂಥದ್ದು. ಅವರಿಬ್ಬರು ಬೇಟೆಗಾರಗಳಿಂದ ಊರಿಗೆ ತಲಾಕಾಡ ಅಂತೇಳಿ ಹೆಸರು ಬಂದಿದೆ. ಅವರಿಂದ 5 ಲಿಂಗ ಪ್ರಸಿದ್ಧಿಯಾಗಿರುವಂಥದ್ದು. ವೈದ್ಯೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಇಲ್ಲಿ 3 ಲಿಂಗ. ಇನ್ನೆರಡು ಒಂದು ಮುಡುಕುತಾರೆ ಮಲ್ಲಿಕಾರ್ಜುನೇಶ್ವರ ಅಂತೇಳಿ ಬೆಟ್ಟದ ಮೇಲೆ ಒಂದು, ಮತ್ತು ಇಲ್ಲಿಂದ 6 ಕಿಲೋಮೀಟರ್ ಅಂದರೆ ವಿಜಯಪುರ ಅರ್ಕೇಶ್ವರ. 5 ಲಿಂಗನೂ ಕೂಡ ಪಂಚಲಿಂಗ. ಮತ್ತು ನೀವು ಕೇಳಿರ್ಬೋದು, ತಲಾಕಾಡಿನಲ್ಲಿ ವಿಶೇಷವಾಗಿ ಪಂಚಲಿಂಗ ದರ್ಶನ ಅಂತೇಳಿ ಜಾತ್ರೆ ಆಗುತ್ತೆ. ಅದು ನಡಿಬೇಕಂದ್ರೆ 1 ವರ್ಷದಲ್ಲಿ 5 ಕಾರ್ತಿಕ್ ಸೋಮವಾರ, ಶ್ರಾವಣ ಶನಿವಾರ, ಆಡಿ ಶುಕ್ರವಾರ, ಕುಹು ಯೋಗ, ಅನುರಾಧ ನಕ್ಷತ್ರ. ಈ 5 ನಕ್ಷತ್ರಗಳು ಯಾವ ವರ್ಷದಲ್ಲಿ ಕೂಡಿ ಬರ್ತದೆ ಆ ವರ್ಷದಲ್ಲಿ ಜಾತ್ರೆ ಆಗುತ್ತೆ ಸರ್. ಇದು ಪಾತಾಳೇಶ್ವರ ಪಂಚಲಿಂಗದಲ್ಲಿ 2ನೇ ಲಿಂಗ ಸರ್. ನೀವು ಕೇಳಿರ್ಬೋದು, ತಲಾಕಾಡಿನಲ್ಲಿ ದೇವಸ್ಥಾನ ಮರಳಲ್ಲಿ ಮುಚ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ನೋಡಿ ಇದೇ ದೇವಸ್ಥಾನ ಮರಳಲ್ಲಿ ಮುಚ್ಕೋತಾ ಇದ್ದಂಥದ್ದು. ನೋಡಿ ಹಿಂದೆ ಆದರೆ ಕಾಂಪೌಂಡ್ ಇರಲಿಲ್ಲ ಸರ್. ಹಿಂದೆ ಕಾಂಪೌಂಡ್ ಇಲ್ಲದೆ ಇದ್ದಾಗ ಮಳೆ ಬಂದಾಗ ಪೂರ್ತಿ ಒಳಗಡೆ ಮರಳು ತುಂಬ್ಕೋತಾ ಇತ್ತು. ಆವಾಗ ಮಳೆ ಬಂದಾಗ ಮತ್ತೆ ಜನಗಳ ಟೂರಿಸ್ಟ್ ಬಂದು ಓಪನ್ ಮಾಡ್ತಾರೆ. ಮತ್ತೆ ಈಗೆಲ್ಲ ಡೈಲಿ ಟೂರಿಸಂ ಬರ್ತಾ ಇರೋದ್ರಿಂದ ನೋಡಿ ಮಣ್ಣನ್ನೆಲ್ಲ ತೆಗೆಸಿ ನೋಡಿ ದೇವಸ್ಥಾನ ಸುತ್ತಲೂ ಕೂಡ ಕಾಂಪೌಂಡ್ ಮಾಡಿದ್ದಾರೆ. ನೋಡಿ ಹೀಗೂ ಸಹ ಎಷ್ಟೇ ಕಾಂಪೌಂಡ್ ಹೈಟ್ ಮಾಡಿದ್ರೂ ಸಹ ದೇವಸ್ಥಾನ ತುಂಬ ಕೆಳಗಡೆ ಇರೋದ್ರಿಂದ ತುಂಬ ಮಳೆಗಾಲದಲ್ಲಿ ತುಂಬ ಮಳೆ ಬಂದಾಗ ಸ್ವಲ್ಪ ಮರಳು ಕವರ್ ಆಗುತ್ತೆ ಸರ್. ಅದು ನೆಕ್ಸ್ಟ್ ಟೈಮ್ ಜಾತ್ರೆ ಆಗುತ್ತಲ್ಲ ಆ ಸಮಯಕ್ಕೆ ಮತ್ತೆ ಮರಳನ್ನು ತೆಗೆಸುವಂಥದ್ದು. ನೋಡಿ ಇದು ಪಾತಾಳೇಶ್ವರ ಮತ್ತು ವಾಸುಕೇಶ್ವರ ಅಂತೇಳಿ 2 ಹೆಸರಿದೆ. ವಾಸುಕಿ ಅಂದರೆ ಸಂಸ್ಕೃತದಲ್ಲಿ ಹಾವು, ನಾಗರಾಜ. ಅಂದರೆ ನಾಗರಾಜ ಬಂದಿಲ್ಲಿ ತಪಸ್ ಮಾಡಿ ವರ ಪಡೆದಿರುವಂಥ ಸ್ಥಳ. ಅಂದರೆ ನಾಗರಾಜ ಕೂತಿ ವರ ಪಡೆದ್ರಿಂದ ವಾಸುಕೇಶ್ವರ. ಮತ್ತು ಪಾತಾಳೇಶ್ವರ ಅಂದರೆ ವಾಸುಕಿ ಅಂದರೆ ಹಾವು. ನೋಡಿ ಹಾವುಗಳೆಲ್ಲ ಬ್ರೌನ್ ಕಲರ್ ಬರೋದ್ರಿಂದ ಸೇಮ್ ಶಿವಲಿಂಗ ಬ್ರೌನ್ ಕಲರ್ ಇದೆ ಲಿಂಗ. ಅಂದರೆ ವಾಸುಕಿ ಅಂದರೆ ಪಾತಾಳದಲ್ಲಿ ವಾಸ ಮಾಡಿದ್ರೆ ಪಾತಾಳೇಶ್ವರ, ವಾಸುಕೇಶ್ವರ ಅಂತೇಳಿ 2 ಹೆಸರು. ನೋಡಿ ಇದುವೇ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ. ಜಾತ್ರೆ ಆಯಿತು ನೋಡಿ, ಆ ಟೈಮಲ್ಲೆಲ್ಲ ರೀಸೆಂಟಾಗಿ ಗೋಪುರ ಮತ್ತು ಪೈಂಟ್ ಮಾಡಿದ್ರಿಂದ ದೇವಸ್ಥಾನ ಇದು ಹೊಸ ರೀತಿ ಕಾಣುತ್ತೆ.
ಇದು ಬ್ರೌನ್ ಕಲರ್ ಲಿಂಗ ಪಾತಾಳೇಶ್ವರ, ಇದನ್ನು ಸಹ ಗಂಗಾ ಚೋಳರೇ ಕಟ್ಟಿರುವಂಥ ದೇವಸ್ಥಾನ. ಯಾವಾಗ? ಹೌದಾ? ಇಲ್ಲಿವರೆಗೂ ನಾವು ಓಕೆ ಸಾಕು. ಫ್ರೆಂಡ್ಸ್, ಈ ಸ್ಪೆಷಲ್ ಒನ್ ಡೇ ಪ್ಯಾಕೇಜ್ ಟ್ರಿಪ್ನ ಲಾಸ್ಟ್ ಡೆಸ್ಟಿನೇಷನ್ ಆದಂಥ ಸೋಮನಾಥ್ಪುರಕ್ಕೆ ಬಂದಿದ್ದೀವಿ. ಟೈಮ್ ಇವಾಗ ಆಲ್ಮೋಸ್ಟ್ 4:45. ಕಟ್ಟಿಸಿ 750 ವರ್ಷ ಆಗಿದೆ. 13ನೇ ಶತಮಾನದಲ್ಲಿ 1268ರಲ್ಲಿ ಸೋಮನಾಥ ಎಂಬುವರು ಈ ದೇವಸ್ಥಾನವನ್ನು ಕಟ್ಟಿಸೋರು. ಈ ಸೋಮನಾಥ ಎಂಬುವರು ಹೊಯ್ಸಳರ ದೊರೆ 3ನೇ ನರಸಿಂಹನ ಆಸ್ಥಾನದಲ್ಲಿ ಕಂದಾಯ ಅಧಿಕಾರಿಯಾಗಿದ್ದರು, ಚೀಫ್ ಆಫೀಸರು. ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ದು. ಹಾಗಾಗಿ ಈ ಊರಿನ ಹೆಸರು ಸೋಮನಾಥಪುರ ಅಂತ ಬರುತ್ತೆ. ಇದು ವಿಷ್ಣು ದೇವಸ್ಥಾನ. ಸೋಮನಾಥ ಅಂದರೆ ಎಲ್ಲರೂ ಶಿವನ ದೇವಸ್ಥಾನ ಅಂತ ತಿಳ್ಕೊತಾರೆ. ಇದು ವಿಷ್ಣು ದೇವಸ್ಥಾನ. ಒಂದೇ ಜೋಗಲಿಯ ಮೇಲೆ 3 ಗರ್ಭಗುಡಿಗಳಿದೆ ನೋಡಿ. ಪ್ಲಾಟ್ಫಾರಂ ಮಾತ್ರ ಒಂದಿದೆ, ಒಳಗಡೆ ಮಾತ್ರ 3 ಗರ್ಭಗುಡಿ ಇದೆ ಬೇರೆ ಬೇರೆದು. ಲೆಫ್ಟಲ್ಲಿರುವಂಥದ್ದು ಕೃಷ್ಣ, ಮಧ್ಯದ್ದು ಕೇಶವ, ಈ ಕಡೆ ಇರುವಂಥದ್ದು ಜನಾರ್ದನ. ವಿಷ್ಣುಗೆ 1000 ಹೆಸರಿದೆ. ವಿಷ್ಣು ಸಹಸ್ರನಾಮ ಅಂತ ಮೊದಲನೇ ಹೆಸರೇ ಕೇಶವ. ಹಾಗಾಗಿ ಇದು ಕೇಶವನ ದೇವಸ್ಥಾನ. ಆದರೆ ಇಲ್ಲಿ ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ. ಕಾರಣ ಏನಪ್ಪ ಅಂತಂದರೆ, ಮುಸ್ಲಿಮರು ಇಲ್ಲಿ 2 ಬಾರಿ ದಾಳಿ ಮಾಡಿದ್ದಾರೆ. 1311ರಲ್ಲಿ ಮಲ್ಲಿಕಾಫರು, 1326ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್. ಇಲ್ಲಿದ್ದಂಥ ಮೇನ್ ವಿಗ್ರಹನೆಲ್ಲ ಹೊಡೆದಾಕ್ತಾರೆ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಭಿನ್ನವಾದ ವಿಗ್ರಹಗಳಿಗೆ ಪೂಜೆ ಮಾಡದೇ ಇರುವುದರಿಂದ ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ. ಜಸ್ಟ್ ಇದು ಮ್ಯೂಸಿಯಂ. ಇದೆಲ್ಲ ಬಳಪದ ಕಲ್ಲಲ್ಲಿ ಕಟ್ಟಿರೋದು. ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಕ್ಲೋರೋಟಿಕ್ ಸಿಸ್ಟ್ ಅಂತ ಹೇಳ್ತೀವಿ. ಏನಿದು ಕಲ್ಲಿನ ಗುಣ ಅಂತ ಅಂದರೆ, ಭೂಮಿಯ ಒಳಗಡೆ ಇದ್ದಾಗ ಬೆಣ್ಣೆ ಅಥವಾ ಸೋಪು ಅಷ್ಟು ಸಾಫ್ಟಾಗಿರುತ್ತೆ ಕಲ್ಲು. ಅದನ್ನು ಹೊರಕ್ಕೆ ತೆಗೆದಾಗ ಫುಲ್ಲು ಹಾರ್ಡಾಗುತ್ತೆ. ಹೊಯ್ಸಳರು ತಮ್ಮ ದೇವಾಲಯಗಳಲ್ಲಿ ಶಿಲ್ಪಕಲೆ ಮತ್ತು ಸೂಕ್ಷ್ಮ ಕೆತ್ತನೆಗಳಿಗೂ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದರಿಂದ ಬಳಪದ ಕಲ್ಲನ್ನು ಬಳಸಿದ್ದಾರೆ. ಈ ಕಟ್ಟಿರುವಂಥ ವ್ಯವಸ್ಥೆಗೆ ನಾವು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿಯಲ್ಲಿ ಸಿಮೆಂಟು, ಇಟ್ಟಿಗೆ, ಕಬ್ಬಿಣ ಏನು ಯೂಸ್ ಮಾಡಿಲ್ಲ. ಜಸ್ಟ್ ಸ್ಟೋನ್ ಟು ಸ್ಟೋನ್ ಕನೆಕ್ಟ್ ಮಾಡಿ ಫಿಕ್ಸ್ ಮಾಡಿರೋದು. ಒಂದು ರಾಡು ಒಂದು ಪೀಸು, ಒಂದು ರಾಡು ಒಂದು ಪೀಸು. ಅದೇ ಥರ ಇಡೀ ಟೆಂಪಲನ್ನು ನೀವು ಬೇಲೂರು, ಹಳೇಬೀಡು ನೀವೆಲ್ಲೇ ನೋಡಿದ್ರು ಇಲ್ಲಿ ಮಾತ್ರ ಅಲ್ಲ, ಹೊಯ್ಸಳರು ಕರ್ನಾಟಕದಲ್ಲಿ ಆಲ್ಮೋಸ್ಟ್ 92 ದೇವಸ್ಥಾನ ಕಟ್ಟಿಸಿದ್ದಾರೆ. 92 ದೇವಸ್ಥಾನದಲ್ಲೂ ಎಲ್ಲ ಒಂದೇ ಥರನೇ ಡಿಸೈನು, ಸ್ಟೋನು, ಕಾರ್ವಿಂಗ್ಸು ಎಲ್ಲ ಒಂದೇ ಥರ ಇದೆ. ಆಗಿನ ಕಾಲದಲ್ಲಿ ಬ್ಯಾಂಕು, ಟ್ರೆಜರ್ ಏನೂ ಇರಲಿಲ್ಲ. ಊರಿನ ಜನಗಳಿಗೆ ಏನೇನು ಆದಾಯ ಬರ್ತಾಯಿತ್ತು ಅದೆಲ್ಲ ತೊಗೊಬಂದವರು ಸೋಮನಾಥ ಅನ್ನೋರ ಹತ್ರ ಕೊಡ್ತಾಯಿದ್ರು. ಅವ್ರೇನು ಮಾಡ್ತಾಯಿದ್ರು ಅಂದರೆ, ಟೆಂಪಲೇ ನಮಗೆ ಸೇಫ್ಟಿ ಅಂತ ಟೆಂಪಲ್ ಇಡ್ತಿದ್ರು. ಎಲ್ಲಿ ಇಡ್ತಾಯಿದ್ರು ಅಂದರೆ ವಿಗ್ರಹದ ಕೆಳಗಡೆ. ಲೂಟರ್ಸ್ ಏನು ಮಾಡ್ತಾರೆ ಅಂದರೆ, 3 ವಿಗ್ರಹದ ಕೆಳಗಡೆ ಯಾವಾಗ ಅವ್ರು ಹುಡುಕ್ತಾರೆ ಅಲ್ಲೇ ನಮಗೆ ಸಿಕ್ಕಿದೆ ಅಂದಾಗ ನೋಡಿ, ಈ ಥರ ಸುತ್ತ 64 ರೂಮ್ಸ್ ಇದೆ.
64 ರೂಮ್ಸಲ್ಲೂ ವಿಷ್ಣು ಮತ್ತು ಲಕ್ಷ್ಮಿ ವಿಗ್ರಹನ ಇಟ್ಟು ಅಲ್ಲೂ ಪೂಜೆ ಮಾಡಿ ಇಲ್ಲೂ ಮಾಡ್ತಾಯಿದ್ರು ಫಸ್ಟ್ ಮಾಡಬೇಕಾದ್ರೆ. ಯಾವಾಗ ಅಲ್ಲಿ ಒಳಗಡೆ ಸಿಕ್ತು ಅವರಿಗೆ, ಅಲ್ಲೇ ನಮಗೆ ಸಿಕ್ಕಿದೆ ಅಂದಾಗ ಇಲ್ಲೂ ಸಿಗುತ್ತೆ, ಇಲ್ಲೂ ವಿಗ್ರಹಗಳಿದೆ. ಸಾವಿರಾರು ಒಂಟೆಗಳ ಮೇಲೆ ಬಂದು ತೊಗೊಂಡೋಗಿದ್ದಾರೆ. ಅಷ್ಟು ಸಂಪತ್ತನ್ನು ಇಲ್ಲಿ ಇಟ್ಟಿದ್ರಂತೆ. ಅಷ್ಟು ತೊಗೊಂಡೋದ್ರೂ ಸಹ ಅವರು ಸಾಕಾಗಲ್ಲ ಅನ್ನೋ ಕೋಪಕ್ಕೆ ಒಳಗಡೆ ಮತ್ತು ಹೊರಗಡೆ ಇದ್ದಂಥ ವಿಗ್ರಹನ ಎಲ್ಲ ಹೊಡೆದಾಕಿದ್ದಾರೆ. ಈಗ 64 ರೂಮ್ಸ್ ಇದೆ, ಅದೆಲ್ಲ ಖಾಲಿ. ಈ ಸ್ಟಾರ್ಟಿಂಗ್ ಮಾತ್ರ 4-5 ರೂಮಲ್ಲಿ ಚಿಕ್ಕ ಚಿಕ್ಕ ವಿಗ್ರಹಗಳಿದೆ, ಅದು ಎಲ್ಲ ಹೋಗಿರೋಂಥ ವಿಗ್ರಹಗಳೇ. ಫಸ್ಟೆಲ್ಲ ಮುಂದೆ ಇಟ್ಟಿದ್ರು, ಅದೆಲ್ಲ ಇನ್ನೂ ಗಾಳಿ ಮಳೆ ಎಲ್ಲ ಹೋಗುತ್ತೆ ಅಂತ ಒಳಗಡೆ ಇಟ್ಟಿದ್ದಾರೆ. ಬಟ್ ಈಗೆಲ್ಲ ಖಾಲಿ ಇದೆ. ಹಾಗಾಗಿ ಡೋರ್ಗಳು ಇವಾಗ ಹಾಕಿರೋದು. 1958ರಿಂದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟರು ಎಲ್ಲ ಮೇಂಟೈನ್ ಮಾಡ್ತಾರೆ. ಅದಕ್ಕಿಂತ ಆಲ್ಮೋಸ್ಟ್ 400-500 ವರ್ಷಗಳ ಕಾಲದಲ್ಲಿ ಯಾವುದೇ ರೀತಿ ಪ್ರೊಟೆಕ್ಷನ್ ಇರಲಿಲ್ವಲ್ಲ. ಹಾಗಾಗಿ ಇಲ್ಲಿ ಫುಲ್ಲು ಲೋಕಲ್ಸು ಮಾಡಿದ್ದಾರೆ ಮತ್ತು ಮುಸ್ಲಿಂ ಇನ್ವೈಡರ್ಸು ಮಾಡಿದ್ದಾರೆ. ನೋಡಿ ಒಳಗಡೆ ನಮಗೆ ಈ ಥರ 18 ಕಂಬ ಇದೆ ಈ ಥರದ್ದು. ಈ ಮೇಲ್ಗಡೆ ಕಾಣಿಸ್ತಿದೆಯಲ್ಲ 16 ಸೀಲಿಂಗ್ಸ್ ಇದೆ. ಸೀಲಿಂಗ್ಸ್ ಅಂತ ಅಂದರೆ ಭುವನೇಶ್ವರಿಗಳು ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಈ ರೌಂಡ್ ಶೇಪ್ ಇದೆಯಲ್ಲ ಈ ಥರದ್ದು ಇಲ್ಲಿ 16 ಸೀಲಿಂಗ್ಸ್ ಇದೆ. ಅಂದರೆ ಫಸ್ಟ್ ನಾವು ಒಳಗಡೆ ಬಂದ್ವಲ್ಲ ಅದು ತಾವರೆ ಹೂವಿನ ಮೊಗ್ಗು. ಆ ಫಸ್ಟ್ ಡೇನಲ್ಲಿ ಅದು ಫುಲ್ಲು ಮೊಗ್ಗಾಗಿದೆ. ಅದು ಸೆಕೆಂಡನೇ ದಿನಕ್ಕೆ ಇನ್ನೊಂದು ಸ್ವಲ್ಪ, 3ನೇ ದಿನ ಸ್ವಲ್ಪ ಆ ಥರ ಬಂದು, 4ನೇ ದಿನದ್ದು ಇನ್ನೊಂದು ಸ್ವಲ್ಪ, 5ನೇ ದಿನದ ಇನ್ನೊಂದು ಸ್ವಲ್ಪ ಆ ಥರ ಬಂದು 16ನೇ ದಿನಕ್ಕೆ ಫುಲ್ಲು ಕಂಪ್ಲೀಟಾಗಿ ಅರಳೋದನ್ನು ಮಾಡಿದ್ದಾರೆ. ಅಲ್ಲಿಂದ 1, 2, 3, 4 ಪಾಡಕ್ಕೆದಲ್ಲ ಸರ್. ಇದಕ್ಕೆ ವಿಷ್ಣು ದೇವಸ್ಥಾನ ಅಲ್ವಾ, ವಿಷ್ಣು ಎಂಟು ಲಕ್ಷ್ಮೀ ಕೂತ್ಕೋತಾ ಇದ್ದು ತಾವರೆ ಹೂ ಮೇಲೆ. ಹಾಗಾಗಿದ್ದು ಪ್ರಾಸ್ಪರಿಟಿಗೋಸ್ಕರ ಆಲ್ಮೋಸ್ಟ್ ನೀವು ಯಾವುದೇ ಒಂದು ವಿಷ್ಣು ಟೆಂಪಲ್ ನೋಡಿದ್ರೆ ತಾವರೆ ಹೂ ಇದೆ. ಹಾಗಾಗಿದ್ದು ಲಾಸ್ಟ್ ಸ್ಟೇಜ್ ಫುಲ್ಲು ಕಂಪ್ಲೀಟಾಗಿ ಅರಳಿರೋದು. ಅದು ರಾಕು, ಬಟ್ ಬೇರೆ ಬೇರೆ ಪೀಸರಿಂದ ಜೋಡಿಸಿ ಇಟ್ಟಿರೋದು ಇಂಟರ್ಲಾಕಿಂಗ್ ಅಂತ. ಇದು ನಾಟ್ಯ ಮಂಟಪ, ಡ್ಯಾನ್ಸಿಂಗ್ ಸ್ಟೇಜು. ಹಾಗಾಗಿ 1 ಸ್ಟೆಪ್ ಮೇಲೆ ರೈಸ್ಡ್ ಪ್ಲಾಟ್ಫಾರ್ಮ್. ನೋಡಿ ಇದು ಕಂಬಗಳು ನಿಮಗೆ ನೋಡಿದ್ರೆ ಇದು 1 ಪೀಸು ಅಂತ ಅನಿಸುತ್ತೆ. ಇದು 5 ಪೀಸಸ್ ಇದೆ ಇಲ್ಲಿ. ನೋಡಿ ಇದು ಫಸ್ಟ್ ಪೀಸು, ಇಲ್ಲಿಂದ ಅಲ್ಲಿಗೆ 2ನೇದು, 3, 4, 5 ಪಂಚಶಿಲಾ ಸ್ತಂಭ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಹೆಸರು ಬೇರೆ ಬೇರೆ ಇದೆ. ಪೀಠ, ಕಂಬ, ಕುಂಭ, ಕಟಿ, ಭಾರವಾಹಕ ಅಂತ. ಇದನ್ನ ಯಾವ ಥರ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ ಆನೆಗಳು ಮತ್ತು ಕುದುರೆಗಳು ಕಟ್ಟಿಸಿ ಈ ಥರ ಸುತ್ತಿಸಿದ್ದಾರೆ. ಈ ಮಡಿಕೆಗಳೆಲ್ಲ ಮಾಡ್ತಾರಲ್ಲ ಪಾಟ್ರಿ ವೀಲ್, ಫಸ್ಟ್ ಒಂದು ಪಾಟ್ರಿ ವೀಲನ್ನು ಇಟ್ಬಿಟ್ಟು ಒಳಗಡೆ ಒಂದು ರಾಡನ್ನು ಫಿಕ್ಸ್ ಮಾಡಿ ಅದ್ರ ಮೇಲ್ಗಡೆಗೆ ಈ ಪೀಸನ್ನು ಇಡ್ತಾರೆ. ಇಟ್ಟಾಗ ಇದು ಬಾಕ್ಸ್ ಟೈಪಲ್ಲಿ ಇರುತ್ತೆ, ರೊಟೇಟ್ ಆಗ್ತಾ ಈ ಶೇಪ್. ಈಸಿ ಕಂಬಗಳು ಲೈಕ್ ಲೇಕ್ ಸಿಸ್ಟಮು. ಬಟ್ ಒಳಗಡೆ ಒಂದು ರಾಡಿದೆ, ಒಂದು ರಾಡ್ಗೂ 5 ಪೀಸನ್ನು ಜೋಡಿಸಿ ಇಟ್ಟಿರೋದು ಇಂಟರ್ಲಾಕಿಂಗ್. ಇದು ದೀಪ ಹಚ್ಚೋದಕ್ಕೆ, ಯಾಕಂದ್ರೆ ಕರೆಂಟ್ ಎಲ್ಲ ಏನೂ ಇರಲಿಲ್ವಲ್ಲ, ಆಮೇಲೆ ಹಾಕೋದೆಲ್ಲ ಹೇಳೋದು. ಅದು ಕೃಷ್ಣಂದು ಕೊಳಲು ಡ್ಯಾಮೇಜ್ ಆಗಿದೆ, ಕೆನ್ನೆಗೆಲ್ಲ ಬೆರಳುಗಳೆಲ್ಲ ಹೋಗಿದೆ. ಮತ್ತು ಅದೆಲ್ಲ ಒಂದೇ ಕಲ್ಲಲ್ಲಿ ಮಾಡಿರುವಂಥದ್ದು. ಫ್ಲೂಟು ಹೋಗಿರೋದ್ರಿಂದ ಅಲ್ಲಿ ಪೂಜೆ ಇಲ್ಲ. ಮತ್ತು ಇದು ಕೇಶವ, ಅದು ಒಳಗಡೆ ಇದೆಯಲ್ಲ ಗರ್ಭಗುಡಿ ಒಳಗಡೆ ಮೂಲ ವಿಗ್ರಹ ಅಲ್ಲ, ಅಂದರೆ ಅಲ್ಲೇ ಪ್ರತಿಷ್ಠಾಪನೆ ಮಾಡಿದಂಥ ಒರಿಜಿನಲ್ ವಿಗ್ರಹ ಅಲ್ಲ. ಅಲ್ಲಿದ್ದಂಥ ಮೂಲ ವಿಗ್ರಹನ 1326ರಲ್ಲಿ ಮೊಹಮ್ಮದ್ ಬಿನ್ ತೊಗೊಳಕ್ಕೂ ಫುಲ್ ಕಂಪ್ಲೀಟಾಗಿ ಹೊರಟಾಗ್ತಾರೆ. ಅದಕ್ಕೆ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ ಈಗ ಎಲ್ಲರೂ ಕೇಶವ ದೇವಸ್ಥಾನ ಅಂದ್ಕೊಂಡೇ ಬರ್ತಾರೆ ಅಂತ ಹೊರಗಡೆ ನಾನು ನಿಮಗೆ 64 ರೂಮ್ ತೋರಿಸಿದ್ದಾರೆ. 64 ರೂಮ್ಸಲ್ಲಿ ಯಾವುದೇ ಒಂದು ರೂಮಲ್ಲಿ ಇದ್ದಂಥ ವಿಗ್ರಹನ ಆಲ್ಟ್ರ್ ಮಾಡಿ ಅಲ್ಲಿಗಿಟ್ಟಿದ್ದಾರೆ. ಹಾಗಾಗಿ ನಿಮಗೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿಂದನೇ ಕಾಣಿಸುತ್ತೆ. ಬಾಡಿ ಮತ್ತು ಶಂಖದ ಕೈ ಮಾತ್ರ 13th ಸೆಂಚುರಿದು. ನಿಮಗೆ 3 ಕೈಗಳು ಮಾತ್ರ ಹೊಸದಾಗಿ ಹಾಕಿ ಇರೋ ವಿಗ್ರಹಕ್ಕೆ ಆಲ್ಟ್ರ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ. 3 ಕೈಗಳನ್ನ ಹೊಸದಾಗಿ ಹಾಕಿ, ಈಗ ಎಲ್ಲರೂ ಕೇಶವ ದೇವಸ್ಥಾನ ಅನ್ಕೊಂಡೇ ಬರ್ತಾರಲ್ಲ ಅದೇ ವಿಗ್ರಹ ಇಲ್ದಂಗಾಗುತ್ತೆ ಅಂತ ಹೆಂಗೂ ಪೂಜೆ ಮಾಡಲ್ಲ ಯಾವುದಕ್ಕೂ, ಗರ್ಭಗುಡಿನ ಅಂತ ಅಂದ್ಬಿಟ್ಟು ಆ ವಿಗ್ರಹನ ಆಲ್ಟ್ರ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಹಂಗಾಗಿ ಅಲ್ಲೂ ಸಹ ಪೂಜೆ ಇಲ್ಲ. ಅದು ಕೇಶವ. ಮತ್ತೆ ನಿಮ್ಗೆ ಹೈಟ್ ಎಲ್ಲ ಗೊತ್ತಾಗುತ್ತೆ, ಕಲರ್, ಕಾರ್ವಿಂಗ್ಸ್, ಡಿಸೈನು ಎಲ್ಲ ಗೊತ್ತಾಗುತ್ತೆ. ಮತ್ತೆ ಇದು ಜನಾರ್ದನ. ವಿಷ್ಣು ಕೈಯಲ್ಲಿ ಅಂತಲೂ ನಿಮ್ಗೆ ಯಾವಾಗಲೂ ಶಂಖ, ಚಕ್ರ, ಗದಾ, ಪದ್ಮ ಇರುತ್ತೆ, ಅಂದರೆ ವಿಷ್ಣು ಅಂತ ಗೊತ್ತಾಗುತ್ತೆ. ಇದು ತುಂಬ ಚೆನ್ನಾಗಿದೆ ಸ್ಟ್ಯಾಚು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿಂದನೇ ಕಾಣಿಸುತ್ತೆ ನಿಮಗೆ. ಎದೆಯ ಭಾಗ ಮತ್ತು ಹೊಕ್ಕಳು ನೋಡಿ ಹಸುವಿನ ಮುಖ ಥರ ಕಾಣಿಸುತ್ತೆ. ನೋಡಿ ಕಾಣಿಸುತ್ತೆ ಇಲ್ಲಿಗೇನೆ. ಹೌದೌದು, ಹಸು ಮುಖ ನೋಡಿ. ಎದೆ ಒಳಗಡೆ 3 ಗರ್ಭಗುಡಿ ನೋಡಿ ವಿಗ್ರಹಗಳು ನೋಡಿದ್ರಲ್ಲ, ಹೊರಗಡೆ ಈ ಥರ 3 ಶಿಖರಗಳಿದೆ. ಶಿಖರಗಳ ಡಿಸೈನು ನಿಮ್ಗೆ ಅದು 2 ಸ್ಟೈಲಲ್ಲಿದೆ. ಇದು ನೋಡಿ ನಾರ್ತ್ ಇಂಡಿಯನ್ ಟೆಂಪಲ್ಸ್ ಡಿಸೈನು, ಇದು ನಾಗರ ಸ್ಟೈಲು. ಈ ಪೂರಿ, ಜಗನ್ನಾಥ, ಒಡಿಸಾ ಎಲ್ಲ ಇರುತ್ತಲ್ಲ ಆ ಥರ. ಇದು ಸೌತ್ ಇಂಡಿಯನ್ ಟೆಂಪಲ್ಸು ದ್ರವಿಡಿಯನ್. ನಾರ್ತ್ ನಾಗರ ಸ್ಟೈಲು, ಸೌತ್ ದ್ರವಿಡಿಯನ್ ಸ್ಟೈಲು 2 ಮಿಕ್ಸು. ಅದು ವೇಸರ ಸ್ಟೈಲು. ವೇಸರ ಅಂತ ಅಂದರೆ ಹೊಯ್ಸಳ ಆರ್ಕಿಟೆಕ್ಚರ್ ಸ್ಟೈಲ್, ಅಂದರೆ ಮಿಶ್ರಣ. ಸೌತ್ ಸ್ಟೈಲು ಮತ್ತು ನಾರ್ತ್ ಸ್ಟೈಲು 2 ಮಿಕ್ಸ್ ಆಗಿರುವಂಥದ್ದು, ಅದು ವೇಸರ ಸ್ಟೈಲು. ನೋಡಿದ್ರೆ ವಿಷ್ಣುದು 4ನೇ ಅವತಾರ ನರಸಿಂಹ ಹಿರಣ್ಯಕಶಿಪುವನ ಹೊಟ್ಟೆನ ಬಗ್ದು ಅವನ ಕರುಳನ್ನು ಹಾರ ಮಾಡಾಕೋತಿರುವಂಥದ್ದು. ಪ್ರಹ್ಲಾದ ಸ್ಟೋರಿ ಆ ಕಡೆ ಇದೆ, ಆನಂತರ ಹೇಳ್ತೀನಿ. ಇದನ್ನು ಡ್ಯಾಮೇಜ್ ಮಾಡಿದ್ದಾರೆ. ಇಷ್ಟು ಚಿಕ್ಕ ಚಿಕ್ಕ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ ಮೇಡಮ್. ಮುಂದಕ್ಕೆ ಹೋಗ್ಬಿಡಿ.
ಸರ್ ಇದರ ಪಟ್ಟಿಗೆ ಸರ್ ಒಂದು ಸ್ವಲ್ಪ ಆ ಕಡೆ ಹೋಗಿ. ಪಟ್ಟಿಗೆಗಳನ್ನು ಮಾಡಿದ್ದಾರೆ ಸುತ್ತ. ಮೊದಲನೇ ಸಾಲಿನಲ್ಲಿ ಆನೆಗಳು, ಎರಡನೇ ಸಾಲಿನಲ್ಲಿ ಕುದುರೆ, ಮೂರನೇ ಸಾಲಿನಲ್ಲಿ ಹೂಬಳ್ಳಿ, ನಾಲ್ಕನೇ ಸಾಲಿನಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು, ಐದನೇ ಸಾಲಿನಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ವಿವಿಧ ಅವತಾರ. ಇದು ಹೊಯ್ಸಳರ ಲಾಂಛನ ಸಿಂಹ. ಎಲ್ಲ ತಲೆಗಳನ್ನು ಹೊರಹಾಕಿದ್ದಾರೆ. ಆನೆಯಷ್ಟು ಬಲಶಾಲಿಯಾಗಿ, ಕುದುರೆಯಷ್ಟು ವೇಗವಾಗಿ, ಹೂಬಳ್ಳಿಯಷ್ಟು ಸುಂದರವಾಗಿ ನಡೀತಾ ಇತ್ತು ಹೊಯ್ಸಳರ ಆಡಳಿತ ಅನ್ನೋದಕ್ಕೋಸ್ಕರ ಈ 3 ಸಾಲುಗಳನ್ನು ಸುತ್ತಲೂ ಮಾಡಿದ್ದಾರೆ. ಸ್ಟಾರ್ ಶೇಪ್ ಇದೆಯಲ್ಲ, ಈ ಥರ ಜಿಗ್ಜಾಗು. ನೀವೆಲ್ಲೇ ನೋಡೋದು ನಿಮ್ಗೆ ಅದು ಈಸಿಯಾಗಿ ಗೊತ್ತಾಗುತ್ತೆ ಇದು ಹೊಯ್ಸಳರ ಕಟ್ಟಿಸಿರೋ ದೇವಸ್ಥಾನ ಅಂತ. ನೋಡಿ ಸ್ಟಾರ್ ಶೇಪಲ್ಲಿ ಇದೆ. ಮತ್ತು ವೆಂಟಿಲೇಷನ್ ನೋಡಿ, ಒಳಗಡೆ ಸ್ಕ್ವೇರ್ ನೋಡಿದ್ರಲ್ಲ, ಏರಿಯಲ್ಲೂ ಸಹ. ಯಾಕಂದರೆ ಸೂರ್ಯನಿಗೆ ಗ್ರಹಣ ಬರುತ್ತೆ, ಚಂದ್ರನಿಗೆ ಗ್ರಹಣ ಬರುತ್ತೆ, ನಕ್ಷತ್ರಗಳಿಗೆ ಯಾವುದೇ ಕಾರಣಕ್ಕೂ ಗ್ರಹಣ ಬರೋದಿಲ್ಲ ಅಂತ ಹೊಯ್ಸಳರು ಮಾತ್ರ ಯಾವಾಗಲೂ ನಕ್ಷತ್ರಾಕಾರವಾದ ಜಗುಲಿಯ ಮೇಲೆ ದೇವಸ್ಥಾನ ಕಟ್ಟಿಸೋದು. ಮತ್ತು ಅದು ನೀರಿಂದ ಅವಾಯ್ಡ್ ಮಾಡೋದಕ್ಕೆ. ಯಾಕಂದರೆ ಬಳಪದ ಕಲ್ಲಲ್ವ ಇದು, ಬೇಗ ಕರಗುತ್ತಲ್ಲ ಹಾಗಾಗಿ. ಇದು ವಿಷ್ಣುದು 5ನೇ ಅವತಾರ. ಇದು ವಾಮನ ಅವತಾರ. ಸರ್ ಈಗ ಮುಂದೆ ಬಂದರೆ ಅವ್ರು ನೋಡೋದು ಹೆಂಗೆ ಅದಕ್ಕೆ ಕೆಳಗಡೆ ಬನ್ನಿ ಅಂತ ಹೇಳಿದ್ದು. ನೋಡಿದು ವಿಷ್ಣು ಎಲ್ಲೆಡೆ ಸಪ್ಪದ್ಮೇಲೆ ಕೂತ್ಕೊಂಡಿದ್ದಾರೆ. ನಾವೆಲ್ಲೂ ಸಹ ವಿಷ್ಣು ಕೂತ್ಕೊಂಡಿರೋ ಥರ ನೋಡೋದಿಲ್ಲ ಸರ್. 3 ಎಡೆಗಳನ್ನ ಹೊಡೆದಾಕಿದ್ದಾರೆ. ಶೇಷನಾಗ ಅಥವಾ ಆದಿಶೇಷ ಅಂತ ಅಂದ್ಬಿಟ್ಟು ವಿಷ್ಣು. ಇದು ಗಣೇಶ ನಾಟ್ಯ ಮಾಡ್ತಿರುವಂಥದ್ದು ನಾಟ್ಯ ಗಣೇಶ ಮತ್ತು ನಾಟ್ಯ ಸರಸ್ವತಿ. ಇದು ಅಭಿಷೇಕ ಮಾಡಿದಂಥ ನೀರು ಹೊರಗಡೆ ಬರ್ತಾ ಇದ್ದು ಒಂದೇ ಕಲರ್ ಮಾಡಿದ್ದಾರೆ. 13 ಅಡಿ ಉದ್ದ ಇದೆ. ಒಳಗಡೆ ಗರ್ಭಗುಡಿ ನೋಡ್ಕೊಂಡು ಬಂದ್ರಲ್ಲ, ಅಲ್ಲಿಂದ ಇಲ್ಲಿಗೆ 3ಕ್ಕೂ ಬೇರೆ ಬೇರೆ ಇದೆ. 3 ಗರ್ಭಗುಡಿ ಇದೆ, 3 ಶಿಖರಗಳಿದೆ, 3 ಈ ಥರ ಔಟ್ಲೆಟ್ಸ್ ಇದೆ. ಹಾಗಾಗಿ ದೇವಸ್ಥಾನ ತ್ರಿಕೂಟ. 13 ಇದು ಕೃಷ್ಣ. ಒಳಗಡೆ ನೋಡಿದ್ರಲ್ಲ ವಿಗ್ರಹ ನೋಡಿ, ಇಲ್ಲೂ ಸಹ ಫ್ಲೂಟ್ ಡ್ಯಾಮೇಜ್ ಆಗಿದೆ. ನಿಮ್ಗೆ ಕಾಣಿಸ್ತಲ್ಲ ಇಂಟರ್ಲಾಕಿಂಗು ಈ ಥರ. ಒಂದು ರಾಡು ಒಂದು ಪೀಸು, ಇದೇ ಬೇರೆ ಅದೇ ಬೇರೆ. ಅದರ ಇಡೀ ಟೆಂಪಲ್ನೇ ಆ ಥರ ನಿಮ್ಗೆ ನೋಡಿ. ಇನ್ನೊಂದು ಗೊತ್ತಾಗಲಿಲ್ಲ, ಫಸ್ಟ್ ಪಿಲ್ಲರ್ ಇದೆಯಲ್ಲ ಅದೇ ಇಂಟರ್ಲಾಕಿಂಗು. ಇಡೀ ಟೆಂಪಲ್ಗೆ ಅದರ ಸ್ಟೋನ್ ಟು ಸ್ಟೋನು ಕನೆಕ್ಟ್ ಮಾಡಿ ಫಿಕ್ಸ್ ಮಾಡಿರೋದು. ನೋಡಿ ಇದು ವಿಷ್ಣುದು. ನಾನು ಆಲ್ರೆಡಿ ನಿಮಗೆ 4ನೇ ಅವತಾರ 5ನೇ ಅವತಾರ ತೋರಿಸ್ದೆ. ಇದು 6ನೇ ಅವತಾರ ಪರಶುರಾಮ. ಇಲ್ಲಿ ಕೈಯಲ್ಲಿ ಕೊಡ್ಲಿ ಇಟ್ಕೊಂಡಿದ್ದಾರೆ, ಬಟ್ ಅದು ಸಹ ಹೋಗಿದೆ. 7ನೇ ಅವತಾರ ಶ್ರೀರಾಮ. ಇಲ್ಲಿ ಬಿಲ್ಲು ಮತ್ತು ಬಾಣವನ್ನು ಇಟ್ಕೊಂಡಿರೋದು. ಇದು ತುಂಬ ರೇರ್ ಸ್ಟ್ಯಾಚು. ವಿಷ್ಣು ಧ್ಯಾನ ಮಾಡ್ತಿರೋದು. ನಾವೆಲ್ಲೂ ಸಹ ವಿಷ್ಣು ಕೂತ್ಕೊಂಡು ಧ್ಯಾನ ಮಾಡೋ ಥರ ನೋಡೋದಿಲ್ಲ. ಶಿವನ್ ಮಾತ್ರ ನೋಡ್ತೀವಿ. ಶಿವ ಮಾತ್ರ ಯೋಗ ಮಾಡೋದಕ್ಕೆ ಅಧಿಪತಿ. ನೋಡಿ ಇಲ್ಲಿ ವಿಷ್ಣುವ ತೋರಿಸಿದ್ದಾರೆ. ಈ ಥರ ಸ್ಟ್ಯಾಚು ಇಡೀ ಇಂಡಿಯಾದಲ್ಲಿ 2 ಇರೋದು. ಒಂದು ಬದ್ರಿನಾಥ್ ಮತ್ತು ಇದೊಂದು. ಅಲ್ಲಿ ಪೂಜೆ ಇದೆ ನೋಡಿ, ಇಲ್ಲಿ ಪೂಜೆ ಇಲ್ಲ. ಎಲ್ಲ ವಿಗ್ರಹಗಳ ಮೂಗನ್ನು ಹೊಡೆದಾಕಿದ್ದಾರೆ. ಅಂದರೆ ಮೇಯ್ದು ಉದ್ದೇಶ ಇದ್ದಿದ್ದವ್ರಿಗೆ ಪೂಜೆ ಪುನಸ್ಕಾರ ಏನು ಮಾಡಬಾರ್ದು, ಸೌಂದರ್ಯನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರನೇ ಫಸ್ಟ್ ಅವರು ಮೂಗನ್ನು ಹೊಡೆದಾಕ್ತಾ ಇದ್ದೀವಿ. ಇದು ಲಕ್ಷ್ಮಿ ನಾಟ್ಯ ಮಾಡ್ತಿರುವಂಥದ್ದು, ನಾಟ್ಯ ಲಕ್ಷ್ಮಿ ಇದು. ಮತ್ತು ಇದು ಬ್ರಹ್ಮ, ಚತುರ್ಮುಖ ಬ್ರಹ್ಮ. ನೋಡಿ ಗಡ್ಡನೂ ಇದೆ, ಚತುರ್ಮುಖ ಬ್ರಹ್ಮ. ಮತ್ತು ಇದು ಧನ್ವಂತರಿ, ಆಯುರ್ವೇದ ಡಾಕ್ಟ್ರು. ಸರ್ಸೋ ಕೆಳಗಡೆ ಇರೋರು ಏನು ನೋಡ್ತಾರೆ ಸರ್? ಮತ್ಸ್ಯಾವತಾರ. 2ನೇದು ಕೂರ್ಮ. ವರಹ ಅಲ್ಲ, ಅದು ಮತ್ಸ್ಯ ಮೀನು. ಇಲ್ಲಿದೆ ವರಹ. ಇದು 2ನೇದು ಕೂರ್ಮ. 3ನೇದು ವರಹ ಶೇಪು. 4ನೇದು ನರಸಿಂಹ, ಲಕ್ಷ್ಮೀ ನರಸಿಂಹ. ಇದು ಹೊಡೆದಾಕಿದಂಗೆ ಸ್ವಲ್ಪ ಈ ಕಡೆ ಬರಪ್ಪ. ಹೋಗಿದೆ ಸರ್. ಇದು ಗರುಡ, ವಿಷ್ಣು ವಾಹನ. ನೋಡಿ ವಿಷ್ಣು ಮತ್ತು ಲಕ್ಷ್ಮಿನ ಕರ್ಕೊಂಡು ಹೋಗ್ತಿರೋದು. ಇಲ್ಲಿ ವಿಂಗ್ಸ್ ಆ ಕಡೆ ಈ ಕಡೆ ವಿಂಗ್ಸ್ ಮಾಡಿದ್ದಾರೆ. ಇದು ರಾಮಾಯಣ ಸ್ಟೋರಿ. ರಾವಣ ಮಾರು ವೇಷದಲ್ಲಿ ಬಂದು ಸೀತನ ಅಪಹರಿಸ್ಕೊಂಡು ಹೋಗ್ತಿದ್ದಾನೆ. ಲಕ್ಷ್ಮಣ ರೇಖೆ ಹತ್ತಿ ಉರಿತಾ ಇದೆ. ಜಟಾಯು ರಾವಣನ ಬಂದು ತಡೆದಿದೆ. ಆಗ ರಾವಣ ಜಟಾಯುವನ್ನು ಕೊಂದು ಸೀತನ ಅಪಹರಿಸ್ಕೊಂಡು ಹೋಗ್ತಿದ್ದಾನೆ. ಸ್ವಲ್ಪ 10 ತಲೆ ರಾವಣ. ಬಟ್ ಫುಲ್ ಸ್ಟೋರಿ ಇಲ್ಲ, ಯಾಕೆಂದರೆ 5-6 ಸಾವಿರ ವರ್ಷಗಳ ಹಿಂದೆ ಬಂದಿರುವಂಥದ್ದು ರಾಮಾಯಣ ಮಹಾಭಾರತ ಸ್ಟೋರಿ. ಇದನ್ನ ಕಾರ್ವಿಂಗ್ಸ್ ಮಾಡಿದ್ರಲ್ಲ ಶಿಲ್ಪಿಗಳು, ಅವ್ರಿಗೆ ಅದು ಗೊತ್ತು ಅಂತ ಅಂದರೆ ಇನ್ನೆಷ್ಟು ಹಳೇದು. ಅದೇ ಥರ ನೆಕ್ಸ್ಟ್ ಜನ್ರೇಷನ್ ಟು ಜನ್ರೇಷನ್ ಅದು ಕಂಟಿನ್ಯೂ ಆಗಲಿದ್ದಕ್ಕೋಸ್ಕರ ಈ ಥರ ಹಳೆ ಟೆಂಪಲ್ಗಳಲ್ಲಿ ಮಾಡೋಂಥ ಉದ್ದೇಶನೇ ಅದು. ಬಟ್ ಫುಲ್ ಇಲ್ಲ, ಸ್ವಲ್ಪ ಮಾತ್ರ ಇದೆ. ನೆಕ್ಸ್ಟ್ ಕೃಷ್ಣ ಸ್ಟೋರಿ ಇದೆ. ಇದು ಪೂತಿನಿ. ಕೃಷ್ಣ ಸಂಹಾರ ಮಾಡೋದಕ್ಕೆ ಕಂಸ ಪೂತಿನಿ ಎಂಬ ರಾಕ್ಷಸನ ಕಳಿಸ್ತಾನಲ್ಲ, ಇದು ಪೂತಿನಿ. ಇದು ಕೃಷ್ಣ ಎದೆ ಹಾಲನ್ನು ಈರಿತಾನೆ ಅವಳನ್ನು ಸಂಹಾರ ಮಾಡೋದು. ಇದು ಹಳೆ ಕನ್ನಡದಲ್ಲಿ ಬರ್ದಿದ್ದಾರೆ ಪೂತಿನಿ ಅಂತ, ಬರ್ದಿಲ್ಲ, ಕೆತ್ತಿದ್ದಾರೆ. ಕಲ್ಲಿನ ಮೇಲೆ ಕೆತ್ತಿರೋದು ಕಾಣಿಸುತ್ತೆ ಪೂತಿನಿ ಅಂತ. ಇನ್ನೊಬ್ಬ ರಾಕ್ಷಸ ಬರ್ತಾನೆ, ಶಕಟಾಸುರ ಅಂತ. ಶಕಟ ಅಂದರೆ ಬಂಡಿ ಅಂತ. ಅವನು ಬಂಡಿ ರೂಪದಲ್ಲಿ ಬರ್ತಾನೆ. ಆಗ ಕೃಷ್ಣನಿಗೆ ಗೊತ್ತಾಗುತ್ತೆ ಇವನು ರಾಕ್ಷಸ ಬಂಡಿ ರೂಪದಲ್ಲಿ ಬಂದಿದ್ದಾನೆ ಅಂತ. ಆಗ ಕೃಷ್ಣ ಶಕಟಾಸುರನ್ನ ಸಂಹಾರ ಮಾಡ್ತಿರೋದು. ನೋಡಿ ಆಗಿನ ಕಾಲದಲ್ಲಿ ಬೆಣ್ಣೆನ ಮಡಕೆಯಲ್ಲಿ ಇಟ್ಬಿಟ್ಟಿದ್ರೆ ಕಟ್ಟಿ ಮೇಲ್ಗಡೆ ನೇತಾಕ್ತಲ್ಲ ಹ್ಯಾಂಗಿಂಗ್ ಪಾಟ್ಸ್, ಅದನ್ನು ಸಹ ಮಾಡಿದ್ದಾರೆ. ಮಡಕೆಗಳನ್ನು ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿದ್ದಾರೆ. ಕೃಷ್ಣನಿಗೆ ಬೆಣ್ಣೆ ಸಿಕ್ಕಿಲ್ಲ ಅಂತ ಕೆಳಗಡೆ ಒಬ್ಬ ನಿಲ್ಲಿಸಿ ಮೇಲ್ಗಡೆ ಹತ್ಕೊಂಡು ಬೆಣ್ಣೆ ಕತ್ಕೊಂಡು ತಿಂತಾ ಇದ್ದಾನೆ. ಇದೆಲ್ಲ ಕೃಷ್ಣನ ಬಾಲಲೀಲೆಗಳು.
ಅವನು ಕಾಡಲ್ಲಿದ್ದಿದ್ದು ಗೋಪಾಲರು ಮತ್ತು ಗೋಪಿಕೆಯರ ಜೊತೆ ಯಾವ ರೀತಿ ಇದ್ದ ಅಂತ. ಯಮುನಾ ನದಿಗೆ ನೀರು ಕುಡಿಯಲು ಬರುತ್ತಿದ್ದಂಥ ದನಕರುಗಳನ್ನ ಕಾಳಿಂಗ ಸರ್ಪ ನುಂಗ್ತಾ ಇರುತ್ತೆ. ಆಗ ಕೃಷ್ಣ ಕಾಳಿಂಗ ಸರ್ಪವನ್ನು ಕೊಂದು ಅದ್ರ ಮೇಲೆ ನಿಂತು ನಾಟ್ಯ ಮಾಡ್ತಿರುವಂಥದ್ದು ಕಾಳಿಂಗ ಮರ್ದನ. ಇದು ಬ್ರಹ್ಮದೇವನ ವಾಹನ ಹಂಸ ಪಕ್ಷಿ. ತನ್ನ ಮರಿಗಳಿಗೆ ನೋಡಿ ಗುಟುಕನ್ನು ತಿನ್ನಿಸ್ತಾ ಇದೆ, ಫೀಡ್ ಮಾಡ್ತಿದೆ. ನಮಗೆ ಈ ಕಡೆಯಿಂದ ನೋಡೋರು ಅದೇ ಥರ ಅನಿಸುತ್ತೆ, ಈ ಕಡೆಯಿಂದ ನೋಡೋರು ಅದೇ ಥರ ಅನಿಸುತ್ತೆ. 3D ಸಿಸ್ಟಮ್ ಥರ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಇರಲಿಲ್ಲ, ಅವ್ರದ್ದೊಂದು ಇಮ್ಯಾಜಿನೇಷನ್ ಅಷ್ಟೇ ಇತ್ತು, ಇರಬಹುದು, ಮುಂದೆ ಇರುತ್ತೆ ಅಂತ. ನೋಡಿ, ಎರಡು ಕಡೆಯಿಂದ ನೋಡೋರು ನಮಗೆ ಒಂದೇ ಅನಿಸುತ್ತೆ. ದೊಡ್ಡ ವಿಗ್ರಹಗಳು ಈ ಥರ 194 ಇದೆ ಈ ಥರದ್ದು. ಅದರಲ್ಲಿ 164 ವಿಷ್ಣುದಿದೆ. ಸೋಮನಾಥ ವಿಷ್ಣು ಭಕ್ತ, ಹಾಗಾಗಿ ಅವರು ಫಸ್ಟ್ ಪ್ರಿಫರೆನ್ಸು ವಿಷ್ಣುಗೆ ಕೊಟ್ಟಿರೋದ್ರಿಂದ 164 ವಿಷ್ಣು ವಿಗ್ರಹಗಳಿದೆ, ಇನ್ನು 30 ಬೇರೆ. ಈಗ ಆಲ್ರೆಡಿ ನೋಡಿದ್ರಲ್ಲ, ಬ್ರಹ್ಮ, ಗಣೇಶ, ಧನ್ವಂತ, ಸರಸ್ವತಿ, ಲಕ್ಷ್ಮಿ. ಬಟ್ ಚಿಕ್ಕದು ದೊಡ್ಡದು ಎಲ್ಲ ಸೇರಿದ್ರೆ 6000 ವಿಗ್ರಹಗಳಿದೆ. ಬಟ್ 6000 ವಿಗ್ರಹಗಳಲ್ಲೂ ಪ್ರತಿಯೊಂದು ಡ್ಯಾಮೇಜ್ ಆಗಿದೆ. ಅದರಲ್ಲೂ ಮೂಗು ಮಾತ್ರ ಎಲ್ಲದಕ್ಕೂ ಹೋಗಿದೆ. ನೋಡಿದ್ರಲ್ಲ ಸೋಮನಾಥಪುರ ದೇವಸ್ಥಾನ ಹೇಗಿತ್ತು ಅಂತ. ನನಗಂತೂ ಸಖತ್ ಇದನ್ನಿಸ್ತು ಈ ಟೆಂಪಲ್ ಹಿಸ್ಟ್ರಿ ತಿಳ್ಕೊಂಡು. ಹೊಯ್ಸಳರು ಇಷ್ಟು ಗ್ರ್ಯಾಂಡಾಗಿ ಕಟ್ಟಿದಾರ ಅನ್ನಿಸ್ತಾ ಇದೆ ಈ ಟೆಂಪಲ್ನ. ಒಂದೊಂದು ಶಿಲೆ ಹಿಂದೆ ಒಂದೊಂದು ಕತೆ ಇದೆ ಹಂಗೆ. ಓಕೆ, ಅದೇ ಒಂದು ಸಾಂಗ್ ಇದೆಯಲ್ಲ, ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕತೆ ಇದೆ ಅಂದ್ಬಿಟ್ಟು ಆ ಸಾಂಗ್ ನೆನಪಿಗೆ ಬರುತ್ತೆ. ಅವರಂತೂ ಗೈಡ್ ಅಂತೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಓಕೆ, ಇನ್ನು ನೋಡಿ, ಇದೇ ಹಿಂದೆ ದೇವಸ್ಥಾನ. ಇದು ಆ್ಯಕ್ಚುಲಿ ದೇವಸ್ಥಾನ ಅನ್ನೋಕ್ಕಾಗಲ್ಲ, ಇದೊಂಥರ ಮ್ಯೂಸಿಯಮ್ ಅಷ್ಟೇ. ಒಳಗಡೆ ಎಲ್ಲ ಅವ್ರ ಗೈಡ್ ಹೇಳಿದ್ರಲ್ಲ, ಒಳಗಡೆ ಎಲ್ಲ ಶಿಲೆಗಳನ್ನೆಲ್ಲ ಹೊಡೆದಾಕಿದ್ದಾರೆ. ಸೊ ವಿಘ್ನ ಆಗಿರೋ ಶಿಲೆಗಳಿಗೆ ಪೂಜೆ ಮಾಡಬಾರ್ದು, ಹಾಗಾಗಿ ಇದನ್ನು ಪೂಜೆ ಮಾಡ್ತಾಯಿಲ್ಲ. ಟೈಮ್ ಇವಾಗ ಸುಮಾರು 7 ಗಂಟೆ ಆಗ್ತಿದೆ. ನಮ್ಮ ಬಸ್ 15 ಮಿನಿಟ್ಸ್ ಟೀ ಬ್ರೇಕ್ಗೋಸ್ಕರ ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದ್ರು. ಟೀ ಬ್ರೇಕ್ ಆದಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ಮದ್ದೂರಲ್ಲಿ ಬೇಸಿಕ್ಕಾಗಿ ಮದ್ದೂರು ವಡೆ ಅನ್ನೋದು ತುಂಬ ಫೇಮಸ್. ಬಟ್ ಈ ಬಸ್ ಸ್ಟ್ಯಾಂಡಲ್ಲಿದ್ದ ಹೋಟೆಲಲ್ಲಿ ತುಂಬ ವರ್ಸ್ಟ್ ಆಗಿತ್ತು ಮದ್ದೂರು ವಡೆ. KSRTC ಅವರ 1 ಡೇ ಸ್ಪೆಷಲ್ ಟ್ರಿಪ್ ಪ್ಯಾಕೇಜ್ ಬಗ್ಗೆ ನನ್ನ ಒಪಿನಿಯನ್ ಹೇಳೋದಾದರೆ, ಇದು ತುಂಬ ಚೆನ್ನಾಗಿತ್ತು. 500 ರುಪೀಸಲ್ಲಿ ಇಷ್ಟು ಪ್ಲೇಸಸ್ ಎಲ್ಲ ಕವರ್ ಮಾಡ್ತಾ ಇದ್ದಾರೆ ಅಂದರೆ ಅದು ತುಂಬ ವರ್ತ್ ಅನ್ನಿಸ್ತು. ಬನ್ನಿ ನಮ್ಮ ಬಸ್ ಪ್ಯಾಸೆಂಜರ್ಸ್ನ ಫೀಡ್ಬ್ಯಾಕ್ ಕೂಡ ತಗೋಣ, ಅವ್ರಿಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕೇಳೋಣ ಅವ್ರ ಮಾತಲ್ಲಿ. ಸರ್, ನಿಮ್ಮ ಹೆಸರು ಏನು? ಓಕೆ, ಸೊ ಹೇಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್? ಸ್ವಲ್ಪ ವಾಯ್ಸ್ ಬರಬೇಕು. ಭಾಳ ಚೆನ್ನಾಗಿತ್ತು. ಓಕೆ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಂ, ಭಾಳ ಚೆನ್ನಾಗಿತ್ತು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಓಕೆ. ಅಂಕಲ್ ನಮಸ್ತೆ, ನಿಮ್ಮ ಹೆಸರು? ಸತ್ಯನಾರಾಯಣ ಮೂರ್ತಿ ಅಂತ. ಸತ್ಯನಾರಾಯಣ ಮೂರ್ತಿ ಸರ್. ಅಂಕಲ್, ನಿಮಗೆ ಹೇಗೆ ಅನ್ನಿಸ್ತು ಇದು ಟ್ರಿಪ್ಪು? ನಮಗೆ ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ. ಆಂಟಿ, ನಿಮಗೆ ಹೇಗೆ ಅನ್ನಿಸ್ತು? ನನ್ನ ಹೆಸರು ಸಾವಿತ್ರಿ ಅಂತ. ಓಕೆ. ನಮಗೆ ಈ ಟೂರಲ್ಲಿ ಏನಪ್ಪಾ ಅಂದರೆ, ಸೀನಿಯರ್ ಸಿಟಿಸನ್ ಆಗ್ಬೋದು, ಯಾರಿಗಾದ್ರೂ ಕೂಡ ರೀಸನಬಲ್ ಆಗಿ. ನಮಗಂತೂ 3 ಸಲ ಎಷ್ಟು 380 ರೂಪಾಯಿ ಪರ್ ಹೌದು ಹೌದು ರೀಸನಬಲ್ ಆಗಿ ಕರ್ಕೊಂಡು ಹೋಗ್ತಾರೆ. ಮತ್ತು ಎಲ್ಲ ಕಡೆ ಆದಷ್ಟು ಅವರು ಪ್ರಯತ್ನ ಪಟ್ಟು ಎಲ್ಲ ಕವರ್ ಮಾಡಿದ್ದಾರೆ. ಈಗ ಇಷ್ಟು ಕವರ್ ಮಾಡೋದಲ್ಲ, ಆ ಪ್ಲೇಸಲ್ಲಿ ನಿಮ್ಗೆ ಯಾವುದು ಜಾಸ್ತಿ ಇಷ್ಟ ಆಯಿತು? ನಮಗೆ ಗಗನಚುಕ್ಕಿ, ಗಡಚುಕ್ಕಿ, ಮಧ್ಯರಂಗ ತಲಕಾಡು ಚೆನ್ನಾಗಿದೆ. ಅದು ಇನ್ನೊಂದು 2-3 ಪ್ಲೇಸ್ ಬಿಟ್ಬಿಟ್ರು. ಓಕೆ. ಅಂಕಲ್, ಹೇಗಿತ್ತು ಟ್ರಿಪ್ಪು? ಟ್ರಿಪ್ಪು ಚೆನ್ನಾಗಿತ್ತು. ಹಾಂ, ಬೇಸಿಕ್ಲಿ ನಾವು ಬಂದಿದ್ದು ಪ್ಲೇಸಸ್ ನೋಡೋಕ್ಕಲ್ಲ, ಮತ್ತೆ ಬೆಂಗಳೂರೇ ಬೇಜಾರಾಗಿ ಒಂದಿನ ಹೊರಗಿರ್ಬೇಕು. ಓಕೆ. ಎಲ್ಲ ಊರುಗಳಿಗೂ ಭಾಳ ಸಲ ನೋಡಿದ್ದೀನಿ ನಾನು. ಹಾಂ, ಶ್ರೀರಂಗಪಟ್ಟಣದಲ್ಲಿ 3 ವರ್ಷ ಆದಾಗ ಓಕೆ, ಬೇಜಾರಾದಾಗೆಲ್ಲ ಸೋಮನಾಥಪುರಕ್ಕೆ ಹೋಗ್ತಾ ಇದ್ವಿ. ಹಾಂ, ನನಗೆ ಸ್ವಲ್ಪ ಮೀನುಗಾರಿಕೆ ಇಲಾಖೆ ನೀರು ಫಾಲ್ಸ್ ಎಲ್ಲ ಭಾಳ ಇಷ್ಟ. ಓಕೆ. ಡ್ರೈವರ್ ಭಾಳ ನೈಸ್ ಜೆಂಟಲ್ಮನ್, Okay. ಒಳ್ಳೆ ಬಿಹೇವಿಯರ್. Okay. ಅವರ ಒಂದು ರಿಫ್ಲೆಕ್ಟ್ KSRTC ಮೇಲೆ ಅಳವಡಿಸಿದೆ. ಹೌದು. ಆದ್ದರಿಂದ ನೋ ಕಂಪ್ಲೇಂಟ್ಸ್. ಓಕೆ ಓಕೆ ಓಕೆ. ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕೊಡಬೇಕು. ಓಕೆ ಮೇಡಮ್, ನಿಮಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತಾ? ಓಕೆ, ಥ್ಯಾಂಕ್ ಯು. ಹಲೋ, ಹಾಯ್, ನಿಮ್ಮ ಹೆಸರು?
ಪ್ರಜ್ಞಾ ಅಂತ. ಇನ್ನು ವಾಯ್ಸ್ ಬರಬೇಕು. ಪ್ರಜ್ಞಾ. ಓಕೆ, ಪ್ರಜ್ಞಾ ಹೇಗೆ ಅನ್ನಿಸ್ತು ನಿಮಗೆ ಈ ಟ್ರಿಪ್ಪು? ತುಂಬ ಚೆನ್ನಾಗಿ ಅನ್ಸುತ್ತೆ. ಒಂದು ಚೇಂಜ್ ಸಿಗುತ್ತೆ, ಲೈಕ್ ಸಂಡೇ ಫ್ರೈಡೇವರೆಗೂ ಕಾಲೇಜ್ ಅದು ಇದು. ಓಕೆ. ಸೊ ಇದೊಂದು ಟ್ರಿಪ್ ಲೈಕ್ ಒನ್ ಡೇ ಟ್ರಿಪ್ ಲೈಕ್ ತುಂಬ ಚೆನ್ನಾಗಿ. ಓಕೆ. ಸೊ ಇಷ್ಟು ಪ್ಲೇಸಲ್ಲಿ ಯಾವ ಪ್ಲೇಸ್ ಇಷ್ಟ ಆಯಿತು ನಿಮಗೆ? ಗಗನಚುಕ್ಕಿ. ಸೊ ಈ ಬೋಟ್ ರೈಡ್ ತೆಪ್ಪೆ ರೈಡ್ ಇಷ್ಟ ಆಗಿಲ್ವಾ? ಅದು ಆಬ್ವಿಯಸ್ಲಿ ಅಲ್ವಾ. ಓಕೆ ಓಕೆ, ಥ್ಯಾಂಕ್ ಯು. ಹಲೋ ಮೇಡಮ್, ಹೇಗಿತ್ತು ಟ್ರಿಪ್ಪು? ತುಂಬ ಚೆನ್ನಾಗಿತ್ತಾ? ಟೆಂಪಲ್ಗೆಲ್ಲ ಹೋಗಿದ್ದೆಲ್ಲ ಲೈಕ್ ಅದು ಲೈಕ್ ಕೂಲ್ ಆಗಿತ್ತು. ಓಕೆ. ಸೊ ಅಲ್ಲಿ ತುಂಬ ಚೆನ್ನಾಗಿತ್ತು. ಹಾಗೆ ಈ ಸೋಮನಾಥ ಟೆಂಪಲಲ್ಲಿ ಒಂದಿಷ್ಟು ಸ್ಕಲ್ಪ್ಚರ್ಸ್ ಮಾಡಿದ್ರು. ಸೊ ಲೈಕ್ ಮೆನಿ ಸ್ಟೋರಿ ಎಲ್ಲ ಗೊತ್ತಾಯಿತು. ಓಕೆ. ಹಾಗೆ ಲೈಕ್ ಏನು ಲೈಕ್ ಡಿಸ್ಅಡ್ವಾಂಟೇಜ್ ಆಯಿತು ಅಂದರೆ ಲೈಕ್ ಈಗ ನಾವೆಲ್ಲ ಚಿಕ್ಕ ಮಕ್ಕಳು ಅಲ್ಲ, ಈಗ ಇಷ್ಟೊಂದೆಲ್ಲ ಮಾತಾಡ್ತಾ ಇದೀವಿ, ಅವಾಗ ಕ್ಯಾಮ್ರಾ ತೋರಿಸಿದ್ರೆ ಏನಕ್ಕೆ ಓಡೋಗ್ಬಿಟ್ಟೆ ಹಂಗೆ? ಏನು ನೀವು ಅಪ್ಪ ಏನಾದರೂ ಕೊಡ್ಸಿದ್ರ ಇವಾಗ ಮದ್ದೂರಲ್ಲಿ ಏನಾದರೂ ಎನರ್ಜಿ ಬರೋಕ್ಕೆ? ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಹೇಗೆ ಅನ್ನಿಸ್ತು? ಓಕೆ. ತುಂಬ ಚೆನ್ನಾಗಿತ್ತು. ಪ್ಯಾಕೇಜ್ ಅಂತೂ ತುಂಬ ಇದಾಗಿದೆ. ಕಡಿಮೆ ಬಜೆಟ್ನಲ್ಲಿ ಒಳ್ಳೆ ಪ್ಯಾಕೇಜ್ ಆಗಿದೆ. ಓಕೆ. ಇದು ಹಾಗೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ. ಮಕ್ಕಳಿಗೆ ಫಾಲ್ಸ್ ಎಲ್ಲ ಇಷ್ಟ, ಹಿರಿಯರಿಗೆ ದೇವಸ್ಥಾನ ಅದೆಲ್ಲ ಇದೆ. ಎಲ್ಲ ಟೋಟಲ್ ಪ್ಯಾಕೇಜ್ ಆಗಿದೆ. ಎಲ್ಲರೂ ಎಂಜಾಯ್ ಮಾಡಿ ಬರ್ತಾರೆ. ಅಂಕಲ್ ನಮಸ್ತೆ, ನಿಮ್ಮ ಹೆಸರು? ಉಮೇಶ್. ಓಕೆ, ನಿಮ್ಗೆ ಹೇಗೆ ಅನ್ನಿಸ್ತು ಈ ಟ್ರಿಪ್ಪು? ಚೆನ್ನಾಗಿತ್ತಾ? ಯಾವ ಪ್ಲೇಸ್ ಚೆನ್ನಾಗಿತ್ತು? ಅಮ್ಮ, ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಮ ಹೆಸರು? ಓಕೆ, ಯಾವ ಟೆಂಪಲ್ ಚೆನ್ನಾಗಿತ್ತು ನಿಮಗೆ? ಗಗನಚುಕ್ಕಿ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಜನರಲಿ ಫೈನ್, ಬಟ್ ಐ ಫೀಲ್ ಟ್ರಾವೆಲ್ ಟೈಮ್ ಇಸ್ ಮೋರ್. ಓಕೆ. ಸ್ವಲ್ಪ ಟೈರಿಂಗ್. ಹೌದು, ಬೇಗ ಬಿಡಬೇಕಾಗಿತ್ತು, ಟ್ರಾವೆಲ್ ಜಾಸ್ತಿ ಆಗೋಯ್ತು. ಹೌದು. ನಿಮ್ಮ ಹೆಸರು? ಓಕೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ಪ್ಯಾಕೇಜ್? ಡೆಫಿನೆಟ್ಲಿ ಗುಡ್. ಆಮೇಲೆ ಅಫ್ಕೋರ್ಸ್ ಬೆಂಗಳೂರು ಸೆಂಟ್ರಲ್ ಆಗಿರೋದ್ರಿಂದ ಈಗ ಅಕ್ಕಪಕ್ಕ ಈಗ ಪ್ರಾಬ್ಲಿ ತುಮಕೂರು ಸೈಡು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ. ಹೌದು. ಪ್ರಾಬ್ಲಿ ಮಧುಗಿರಿ. ಓಕೆ. ಅಫ್ಕೋರ್ಸ್ ಮಧುಗಿರಿ, ಚಿಕ್ಕಬಳ್ಳಾಪುರ ಕವರ್ ಮಾಡ್ಬೋದು. ಆಸ್ ಪಾರ್ಟ್ ಆಫ್ ದ ಶಿವಗಂಗೆ 12 ಗಂಟೆ ಬದಲು ಇಫ್ ದೇ ಕ್ಯಾನ್ ಸ್ಟಾರ್ಟ್ ಅರ್ಲಿ, ಬೆಳಗ್ಗೆನೇ ಸ್ಟಾರ್ಟ್ ಮಾಡಿ 9 ಗಂಟೆ 10 ಗಂಟೆ ಮಾಡಿದ್ರೆ ಸೊ ಮಧುಗಿರಿ ಅಂತ ಲಾಡ್ ಆಫ್ ಗುಡ್. ಹೌದು. ಕೈವಾರ ಅಂತ ಅವೆಲ್ಲ ಕವರ್ ಮಾಡ್ಬೋದು. ಬಟ್ ಎಕ್ಸ್ಪೆರಿಮೆಂಟೇಷನ್ಸ್ ಗುಡ್ ಆ್ಯಕ್ಚುಲಿ. ಓಕೆ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಓಕೆ, ಹೇಗೆ ಅನ್ನಿಸ್ತು ನಿಮಗೆ ಈ ಟ್ರಿಪ್ಪು? ನಾವು ವ್ಯಾನಲ್ಲೆಲ್ಲ ಹೋದವರು. ಓಕೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಓಕೆ. ನಿಮ್ಮ ಹೆಸರು? ಜಗದೀಶ್. ಓಕೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಸರ್ ಈ ಪ್ಯಾಕೇಜ್? ಚೆನ್ನಾಗಿತ್ತು. ಎಲ್ಲ ಅವ್ರವ್ರ ಕಾರಲ್ಲಿ ಓಡಾಡೋಕ್ಕಿಂತ ಈಗ ಕಲೆಕ್ಟಿವ್ ಓಡಾಡಿದ್ರೆ ಹೌದು. ಓಕೆ. ಚೆನ್ನಾಗಿರುತ್ತೆ ಮತ್ತು ದುಡ್ಡು ಉಳಿಯುತ್ತಲ್ಲ. ಹೌದು. ಹಲೋ ಮೇಡಮ್, ವಾಟ್ ಆರ್ ಯು ಡೂಯಿಂಗ್? ಡ್ರಾಯಿಂಗ್. ಓಕೆ. ಲೈಟ್ ಆನ್ ಮಾಡಿಸಿದ ತಕ್ಷಣ ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ದಾ? ಓಕೆ. ಟೆಲ್ ಮಿ ಯುವರ್ ನೇಮ್. ಓಕೆ. ಸೊ ಹೇಗೆ ಅನ್ನಿಸ್ತು ನಿನಗೆ ಟ್ರಿಪ್ಪು? ಚೆನ್ನಾಗಿತ್ತಾ? ಏನು ಚೆನ್ನಾಗಿತ್ತು? ಏನು ಇಷ್ಟ ಆಯಿತು ಜಾಸ್ತಿ? ಕಲ್ಕಾಡ್ ಇಷ್ಟ ಆಯಿತಾ? ಓಕೆ. ಓಕೆ. ಆ ಸ್ಟೋರಿ ಎಲ್ಲ ಕೇಳ್ದ ನೀನು? ವಾವ್, ಗ್ರೇಟ್. ಮತ್ತು ಇದು ಇನ್ನೊಂದು ಯಾವುದು, ಸೋಮನಾಥಪುರ ಟೆಂಪಲ್ಲು, ಅದು ಚೆನ್ನಾಗಿತ್ತಾ? ಓಕೆ, ಥ್ಯಾಂಕ್ ಯು ಪುಟ್ಟ. ಓಕೆ ಮೇಡಮ್, ನಿಮ್ಮ ಹೆಸರು? ಪಲ್ಲವಿ. ಓಕೆ, ನಿಮ್ಗೆ ಹೇಗೆ ಅನ್ನಿಸ್ತು ಈ ಪ್ಯಾಕೇಜ್? ನನ್ನ ಪ್ಯಾಕೇಜ್ ತುಂಬ ಇಷ್ಟ ಆಯಿತು. ಓಕೆ. ಇದೇ ಥರನೇ ಕರ್ನಾಟಕ KSRTC ಅವರು ಈಗ ಈ ಥರದ್ದೆಲ್ಲ ಪ್ರಮೋಟ್ ಮಾಡಬೇಕು. ಓಕೆ. ಕರ್ನಾಟಕ ಟೂರಿಸಮ್ನ ಅವರು ಪ್ರಮೋಟ್ ಮಾಡಿ ನಮ್ಮಂಥ ಲೈಕ್ ಸಾರ್ವಜನಿಕರಿಗೆ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟರೆ ನಾವು ನೋಡಿ ಇದನ್ನೆಲ್ಲ ಎಂಜಾಯ್ ಮಾಡಿ ಅರ್ಥ ಮಾಡಿಕೊಂಡು ಅಲ್ಲಿ ಗೈಡು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದರಿಂದ ನಮಗೆ ಸ್ಟೋರೀಸ್ ಎಲ್ಲ ಗೊತ್ತಾಯಿತು, ನಮ್ಮ ಹಿನ್ನೆಲೆ ಹಿಸ್ಟ್ರಿ ಎಲ್ಲ ನಮಗೆ ಗೊತ್ತಾಗಿ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಹೆಸರು ಮೀರಾ ಶ್ರೀಧರ್. ಓಕೆ ಅಮ್ಮ, ಹೇಳಿ ಈ ಪ್ಯಾಕೇಜ್ ನಿಮಗೆ ಹೇಗೆ ಅನ್ನಿಸ್ತು ನಿಮಗೆ? ಈ ನಿಮ್ಮ ರೇಟಿಗೆ ಇದು ನಮಗೆ ಇದು ಒಂದು ಗಿಫ್ಟ್. ಓಕೆ. ಓಕೆ. ಸೊ ಯಾವ ಪ್ಲೇಸ್ ಇಷ್ಟ ಆಯಿತು ನಿಮಗೆ? ಸೋಮನಾಥಪುರ ಚೆನ್ನಾಗಿದೆ. ಸೋಮನಾಥಪುರ ವಾಟರ್ ಫಾಲ್ಸ್ ತುಂಬ ಚೆನ್ನಾಗಿದೆ. ಓಕೆ. ಹಾಂ ಸರ್, ಹಾಯ್, ನಿಮ್ಮ ಹೆಸರು? ಅಭಿಲಾಷ್. ಓಕೆ. ಸೊ ಹೇಗೆ ಅನ್ನಿಸ್ತು ಈ ಪ್ಯಾಕೇಜ್ ನಿಮಗೆ? ವರ್ತ್ ಫಾರ್ ದ ಮನಿ. ಓಕೆ. 500 ರೂಪಾಯಿಗೆ ಇಷ್ಟೊಂದು ಜಾಗ ಕರ್ಕೊಂಡು ಹೋಗೋದು ಓಕೆ ರಿಯಲಿ ವರ್ತ್. ಓಕೆ. ಹ್ಯಾಟ್ಸ್ ಆಫ್ ಟು KSRTC. ಓಕೆ. ಓಕೆ, ನಿಮ್ಮ ಹೆಸರು? ರಾಕೇಶ್. ಓಕೆ.
ಹಲೋ, ಹಾಯ್, ವಾಟ್ಸ್ ಯುವರ್ ನೇಮ್? ಹೇಳು ನಿನ್ನ ಹೆಸರು ಹೇಳು ಅವ್ರು ಹೇಳೋದು ಫಸ್ಟ್ ಹೇಳು. ಹಲೋ, ಮಾತಾಡ್ಬೇಕು. ಆವಾಗಲೇ ನಿನ್ನನ್ನು ಎಷ್ಟೊತ್ತು ಎತ್ಕೊಂಡಿದ್ದೀನಿ. ಹಂಗಲ್ಲ ನೋಡ, ಎಷ್ಟೊತ್ತು ಎತ್ಕೊಂಡಿದ್ದೆ ತಾನೇ ನಾನು ನಿನ್ನನ್ನು. ಕರೆಕ್ಟಾಗಿ ಹೇಳು. ವಿಧಾತ್ರಿನಾ? ಹೇಗನ್ನಿಸ್ತು ನಿನಗೆ ಟ್ರಿಪ್ಪು? ಚೆನ್ನಾಗಿತ್ತಾ? ಏನು ಚೆನ್ನಾಗಿತ್ತು? ಫಾಲ್ಸ್ ಇಷ್ಟ ಆಯ್ತಾ? ಓಕೆ, ಯಾರು ಕೊಡ್ಸಿರ? ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಶಶಿಧರ್ ಹೊಳ್ಳ ಅಂತ. ಓಕೆ, ತುಂಬ ಚೆನ್ನಾಗಿತ್ತು. ಶೋ, ಹಾಂ, ತುಂಬ ಚೆನ್ನಾಗಿತ್ತು. ಓಕೆ. 500 ರೂಪಾಯಿಗೆ ಇಷ್ಟೆಲ್ಲ ತೋರಿಸೋದು ವರ್ತ್. ಭಾಳ ವರ್ತ್. ಮೇಡಮ್, ನಿಮ್ಮ ಹೆಸರು? ಚಿತ್ರ ಓಕೆ ಮೇಡಮ್, ನಿಮ್ಗೆ ಹೇಗೆ ಅನ್ನಿಸ್ತು ಈ ಪ್ಯಾಕೇಜ್? ತುಂಬ ಚೆನ್ನಾಗಿತ್ತು. ಹಾಂ, ನಾನಿದು ಫಸ್ಟ್ ಟೈಮು KSRTC ಪ್ಯಾಕೇಜಲ್ಲಿ ಬಂದಿದೆ. ಪ್ಯಾಕೇಜ್ ಟ್ರಿಪ್ಪಲ್ಲಿ ಬಂದಿರೋವಂಥದ್ದು. ಓಕೆ, ಫಾರ್ ದಿ ಕಾಸ್ಟ್ ವಾಟ್ ದೇ ಆರ್ ಗಿವಿಂಗ್ ತುಂಬಾ ವರ್ತ್ ಇದೆ Okay. ಪ್ಯಾಕೇಜ್. ಫುಲ್ ಒನ್ ಡೇಗೆ ನಮಗೆ ಇಷ್ಟು ಕಡಿಮೆನಲ್ಲಿ ಮತ್ತು ಇಷ್ಟೊಂದು ವ್ಯವಸ್ಥೆನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು. ಓಕೆ. ಅಮ್ಮ, ನಿಮ್ಮ ಹೆಸರು? ಬೇಬಿ. ಓಕೆ. ಸೊ ಹೇಗೆ ಅನ್ನಿಸ್ತು ನಿಮ್ಗೆ ಈ ಪ್ಯಾಕೇಜ್? ಇದೇ ಫಸ್ಟ್ ನಾವು ಬಂದಿರೋದು. ಓಕೆ, ಹಾಂ, ತುಂಬ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಓಕೆ, ಊಟ ಅಂತೂ ತುಂಬ ಚೆನ್ನಾಗಿತ್ತು. ಒಳ್ಳೆ ಕಡೆ ಊಟ ತಿಂಡಿ ಕಾಫಿ ಎಲ್ಲ ತಿನ್ಸಿದ್ರು. ನಿಮ್ಮ ಹೆಸರು? ಗೀತಾ. ಓಕೆ, ಹಾಂ, ನಿಮ್ಗೆ ಹೇಗೆ ಅನ್ನಿಸ್ತು? ಪ್ಯಾಕೇಜಲ್ಲಿ ಬಂದಿದ್ದೆ ಫಸ್ಟ್. ಓಕೆ, ಚೆನ್ನಾಗಿದೆ. ಎಲ್ಲ ಫಸ್ಟ್ ಟೈಮೇ ಬಂದಿದ್ದೀರಾ ನೀವು 4 ಜನ? ಓಕೆ, ನಮಸ್ತೆ. ನಿಮ್ಮ ಹೆಸರು? ಓಕೆ, ಯಾವ ಕಡೆಯವ್ರು ಸರ್? ಬ್ಯಾಂಗ್ಳೂರೇನಾ? ಕುಣಿಗಲ್ಲು. ಓಕೆ, ಹಾಂ. ಸೊ ಹೇಗೆ ಅನ್ನಿಸ್ತು ಈ ಪ್ಯಾಕೇಜ್ ನಿಮಗೆ? ಚೆನ್ನಾಗಿದೆ ಸರ್, ಸೂಪರ್ ಆಗಿತ್ತು. ಓಕೆ, ಹಾಂ, ಒಳ್ಳೆ ಸ್ಥಳಗಳು, ರಮಣೀಯ ಸ್ಥಳಗಳು. ಹಾಂ, ಅದು ಈಗ ಕಾವೇರಿ ತುಂಬಿದೆ, ಹಾಂ, ಒಳ್ಳೆ ನೀರು ಇರ್ತಿದೆ. ಓಕೆ, ಕರ್ನಾಟಕ ರಮಣೀಯ ಸ್ಥಳಗಳು, ಒಳ್ಳೆ ಪ್ಲೇಸ್ಗಳು ಚೆನ್ನಾಗಿದೆ. ಓಕೆ, ಒಳ್ಳೆ ಜನಗಳು, ಒಳ್ಳೆ ಟೈಮ್ ಚೆನ್ನಾಗಿದೆ. ಹಾಂ. ಯಾವ ಅಮ್ಮ, ನಿಮ್ಮ ಹೆಸರು? ಸವಿತಾ. ನಮ್ಮ ಈ ಬಸ್ಸಲ್ಲಿ, ಈ ಪ್ಯಾಕೇಜಲ್ಲಿ ನನಗೆ ಇಬ್ಬರು ತುಂಬ ಸೈಲೆಂಟಾಗಿ ಅನಿಸಿದ್ದು. ಒಬ್ಬರು ನೀವು, ಇನ್ನೊಬ್ರಲ್ಲಿ ಮಧ್ಯದಲ್ಲಿ ಒಬ್ರು ಕೂತಿದ್ದಾರೆ, ಅಂಕಲ್ಲು. ಇಬ್ಬರೇ ಸೈಲೆಂಟಾಗಿ ಏನು ಮಾತಾಡ್ತೀರಾ ಇದ್ದಿದ್ದು. ಅಂದರೆ ಈಗ ಮನೇಲಿ ಹೀಗೆ ಇರ್ತೀರಾ ನೀವು? ಎಲ್ಲೂ ಯಾವಾಗಲೂ ಹೀಗೆ ಇರ್ತೀರಾ? ಹಾಂ, ಓಕೆ. ನಿಮಗೆ ಹೇಗೆ ಅನ್ನಿಸ್ತು ಪ್ಯಾಕೇಜು? ಚೆನ್ನಾಗಿತ್ತಾ? ಯಾವ ಪ್ಲೇಸ್ ಇಷ್ಟ ಆಯಿತು? ಎಲ್ಲ ಚೆನ್ನಾಗಿತ್ತು. ಕಾಮನ್ ಆನ್ಸರ್, ಯಾವುದೂ ಏನಿಲ್ಲ, ಎಲ್ಲ ಚೆನ್ನಾಗಿತ್ತು. ಹಲೋ, ಲಾಸ್ಟ್ ಸೀಟ್ ಬಾಯ್, ಹೇಗಿದ್ದೀರಾ? ನಿಮ್ಮ ಹೆಸರು ಸರ್? ರಿಷಿಕ್. ಓಕೆ. ಸೊ ನೀವು ಬ್ಯಾಂಗ್ಳೂರವರಾ? ಬೇಸಿಕಲಿ ಪುತ್ತೂರು, ಮಂಗಳೂರು. ಹೇಳಿ ಸರ್, ಈ ಪ್ಯಾಕೇಜ್ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ, ಭಾರಿ ಒಳ್ಳೆ ಇದೆ. ಓಕೆ, ಹೋಗಿದ್ದೆ ಗೊತ್ತಾಗಲಿಲ್ಲ, ಹಾಂ, ಭಾರಿ ಖುಷಿ ಆಯ್ತು. ಓಕೆ. ಎಲ್ಲ ರೀತಿ ಒಂಥರ ಫ್ಯಾಮಿಲಿ ಟ್ರಿಪ್ ಇದ್ದಂಗಿತ್ತಲ್ಲ ಇದು? ಫ್ಯಾಮಿಲಿ ಟ್ರಿಪ್ ಇಂದ ಒಂದ್ಸಿದ ಲೈಫ್ ಟೈಮ್ ಹಾಂ, ಹಾಂ. ಭಾರಿ ಹೈ ಕ್ಲಾಸ್ ಆಗಿತ್ತು. ಬಾಯ್. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಪುಟ್ಟ. ಬಾಯ್ ಹೇಳು. ಸೊ ಫೈನಲ್ ಆಗಿ ನಮ್ಮ 1 ಡೇ ಸ್ಪೆಷಲ್ ಟ್ರಿಪ್ ಓಕೆ ಇಲ್ಲಿ ಮುಗೀತು. ನಾವೀಗ ಪ್ರೆಸೆಂಟ್ ಸ್ಯಾಟಲೈಟ್ ಬಸ್ ಸ್ಟೇಷನಲ್ಲಿದ್ದೀವಿ. ಟೈಮ್ ಇವಾಗ ಕರೆಕ್ಟಾಗಿ 9:15 ಆಗ್ತಿದೆ. 9 ಗಂಟೆಗೆ ಹೇಳಿದರು, ಕರೆಕ್ಟಾಗಿ ಕರ್ಕೊಂಬಂದುಬಿಟ್ಟಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಇಷ್ಟು ಸೇಫಾಗಿ ಕರ್ಕೊಂಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ಓಕೆ, ಸೊ ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಸಂತೋಷ್ ಅಂತೇಳಿ. ಓಕೆ. ಸುಮಾರು 13 ವರ್ಷದಿಂದ ನಾನು ಚಾಲಕ ಕಮ್ ನಿರ್ವಾಹಕ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಈ ಟೂರಿಸ್ಟ್ ಪ್ಯಾಕ್ ಬಂದ್ಬಿಟ್ಟು ನನಗೆ 2ನೇ ಸಲ ಬರ್ತಾ ಇರೋದು. ನನಗೂ ತುಂಬಾ ಅನುಭವ ಆಯ್ತು. ಯಾಕಂದ್ರೆ ಪ್ಯಾಸೆಂಜರ್ ಜೊತೆ ಯಾವ ತರ ಇರಬೇಕು, ಆಮೇಲೆ ಅವ್ರ ಜೊತೆ ಯಾವ ಒಡನಾಡಕ್ಕೆ ತರ ಇರ್ಬೇಕಂತೇಳಿ ನನಗೂ ಸ್ವಲ್ಪ ಒಂದೇ ತರ ಕುಟುಂಬ ತರ ಇರ್ಬೇಕಂತ ಇದು ಒಂಥರ ಖುಷಿ ಅನಿಸ್ತು ನನಗೆ. ಆಮೇಲೆ ನಿಮ್ ಜೊತೆನೂ ನನಗೆ ಒಂಥರ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಆಯ್ತು, ಟಿವಿ9 ಸುಮಾರು ಜನ ನನಗೆ ಇದು ಮಾಡ್ತಾರೆ, ಕೋಆಪರೇಟಿವ್ ಮಾಡ್ತಾರೆ. ಮತ್ತೆ ನೀವು ನಮಗೂ ಇದನ್ನ ಪ್ಯಾಕೇಜ್ ಅನ್ನ ಶೇರ್ ಮಾಡಿದ್ರೆ ನಮಗೂ ಒಂದ್ಸಲ ಇದು ಅನ್ಸುತ್ತೆ, ನಾವು ಅದನ್ನ ಲೈಕ್ ಮಾಡಿ ಇದು ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಈ ಪ್ಯಾಕೇಜು KSRTC ಅವರು ಆಪ್ರೇಟ್ ಮಾಡ್ತಾ ಇರೋಂಥ 1 ಡೇ ಪ್ಯಾಕೇಜು. ಇಲ್ಲಿಗೆ ಈ ಟ್ರಿಪ್ನ ಎಂಡ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀವಿ. ಒಂದು ವೇಳೆ ಇಷ್ಟ ಆಗಿದೆ ಖಂಡಿತವಾಗೂ ಲೈಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.